ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಆತ್ಮೀಯವಾದ ನಮನಗಳು. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆ ಆದಂತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಹಾಗೆ ನಾವು ನೀವೆಲ್ಲರೂ ಸೇರಿ ಜ್ಞಾನವನ್ನು ಪಡಿತಾರಂತ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಂಗನಾಥ್ ಗುರುಜಿ ಅವ್ರಿಗೂ ಸಹ ಅನಂತ ಧನ್ಯವಾದಗಳನ್ನು ತಿಳಿಸೋಣ ಮಾಸ್ಟರ್ಸ್. ಅದೇ ರೀತಿ ಸಮಯ ಆಗಿದೆ, ಎಲ್ಲರೂ ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ಇವತ್ತು 21 ದಿನಗಳ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಹಾಗಾಗಿ ಧ್ಯಾನವನ್ನು ಮುಗಿಸ್ಕೊಂಡು ಒಂದು ವಿಶೇಷವಾದ ನಿಮ್ಮಲ್ಲಿರುವಂತಹ ಹಾಡು ಆಗಿರ್ಬೋದು, ಕತೆ ಆಗಿರ್ಬೋದು, ಒಂದು ಧ್ಯಾನಕ್ಕೆ ಬಂದು ಅನುಭವ ಹೇಗಿತ್ತು, ಈ ತಿಂಗಳಲ್ಲಿ ನಡೆದಂತ ಕ್ಲಾಸ್ ಬಗ್ಗೆ ನಿಮ್ಮ ಅನುಭವ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳಕ್ಕೆ ಈ ವೇದಿಕೆ ಇದೆ. ಎಲ್ಲರೂ ಮುಕ್ತವಾಗಿ ಮಾತನಾಡಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿಮ್ಮ ದೇಹಕ್ಕೆ ಬೇಕಾದಷ್ಟು ನೀರನ್ನು ಸಹ ಸ್ವೀಕರಿಸಿ. ಅದೇ ರೀತಿ ನೀವು ಕೂತುಕೊಳ್ಳುವಂತಹ ಜಾಗ ಸುಖ ಸ್ಥಿರ ಆಸನದಲ್ಲಿ ಇರಬೇಕು ಮಾಸ್ಟರ್ಸ್. ದೇಹಕ್ಕೆ ಯಾವುದೇ ರೀತಿ ಹಾಯಿ ಅನ್ನು ಮಾಡಿಕೊಳ್ಳಬಾರದು. ಕೈಗಳನ್ನು ಲಾಕ್ ಮಾಡಿಕೊಳ್ಳಬೇಕು. ಕಾಲುಗಳನ್ನು ಸಹ ಕ್ರಾಸ್ ಮಾಡಿಕೊಳ್ಳಬೇಕು. ನಿಧಾನಗತಿಯಲ್ಲಿ ಉಸಿರಿನ ಕಡೆನೇ ಗಮನ ಹರಿಸಬೇಕು ಮಾಸ್ಟರ್ಸ್. ನಮಗೆಲ್ಲ ಸಹಜವಾಗಿ ಸರಳವಾಗಿ ಅದ್ಭುತವಾದ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟಿರಂತ ಪತ್ರಿಜಿ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನು ತಿಳಿಸೋಣ ಮಾಸ್ಟರ್ಸ್. ಒಳ ಹೋಗುವ ಉಸಿರು ಹೊರಗೆ ಬರುವಂತಹ ಉಸಿರಿನ ಕಡೆಗೆ ಮಾತ್ರ ಗಮನ ಮಾಸ್ಟರ್ಸ್. ಧ್ಯಾನಕ್ಕೆ ಕುಳಿತಾಗ ಆಲೋಚನೆಗಳು ಬರುವುದು ಸಹಜ. ಆಲೋಚನೆಯತ್ತ ಯಾರೂ ಸಹ ಹೋಗುವುದು ಬೇಡ ಮಾಸ್ಟರ್ಸ್. ನಮ್ಮ ಶರೀರಕ್ಕೆ ರೋಗಗಳು ಏಕೆ ಬರುತ್ತವೆ ಎಂಬುದನ್ನು ತಿಳಿದು ಅದರ ನಿರ್ವಹಣೆಗೋಸ್ಕರ ಮಾಡುವುದೇ ಧ್ಯಾನ ಮಾಸ್ಟರ್ಸ್. ಶರೀರವನ್ನು ನಡೆಸುತ್ತಿರುವುದು ಪ್ರಾಣಶಕ್ತಿ ಅಂತ ತಿಳಿದುಕೊಂಡು ಅದನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವೇ ನಾವು ಮಾಡಬೇಕಾಗಿರೋದು ಧ್ಯಾನ. ದುಃಖ ಏಕೆ ಬರುತ್ತವೆ ಎಂಬುದನ್ನು ತಿಳಿದುಕೊಂಡು ಅದರ ನಿರ್ವಹಣೆಗೋಸ್ಕರ ಮಾಡುವುದೇ ಧ್ಯಾನ. ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಬೇಕಾಗುವ ಆತ್ಮಸ್ಥೈರ್ಯ ಸಂಪಾದಿಸಿಕೊಳ್ಳುವುದಕ್ಕೋಸ್ಕರವೇ ಧ್ಯಾನ ಮಾಸ್ಟರ್ಸ್. ಅತ್ಯುತ್ತಮವಾದ ಸಹಜವಾಗಿ ಸರಳವಾಗಿ ನಮ್ಮಲ್ಲಿ ನಡೆಯುತ್ತಿರುವಂತಹ ಉಸಿರಾಟದ ಮೇಲೆ ಗಮನ ಮಾಸ್ಟರ್ಸ್. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಹಾಗಾಗಿ ಪ್ರತಿ ಕ್ಷಣದಲ್ಲಿ ನಾವು ವಾಸ್ತವದಲ್ಲಿ ಬದುಕೋಣ ಮಾಸ್ಟರ್ಸ್. ಪ್ರತಿಯೊಂದು ವಸ್ತುಗಳಿಗೆ ನಾವು ಕೃತಜ್ಞತೆಯನ್ನು ಹೇಳ್ಬೇಕು ಮಾಸ್ಟರ್ಸ್. ಇಂತಹ ಅದ್ಭುತವಾದ ದೇಹವನ್ನು ಪಡೆದುಕೊಂಡು ಬಂದಿದ್ದೇವೆ. ಪ್ರತಿನಿತ್ಯ ನಮ್ಮ ದೇಹಕ್ಕೆ ನಾವು ಕೃತಜ್ಞತೆ ಹೇಳಬೇಕು ಮಾಸ್ಟರ್ಸ್. ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ಒಂದು ರೂಪದಲ್ಲಿ ಸಹಾಯವನ್ನು ಪಡೆದಿದ್ದೇವೆ ಅಂದರೂ ಸಹ
ಅವರಿಗೆ ಕೃತಜ್ಞತೆಯನ್ನು ತಲುಪಿಸಬೇಕು ಮಾಸ್ಟರ್ಸ್. ಆರಾಮಾಗಿ ಆಯಾಗಿ ಉಸಿರಿನ ಕಡೆನೇ ಗಮನ ಇರಲಿ ಮಾಸ್ಟರ್ಸ್. ನಾವು ಏಳುವವರೆಗೂ ಯಾರೂ ಸಹ ಕಣ್ಣನ್ನು ಬಿಡುವ ಪ್ರಯತ್ನ ಬೇಡ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಪತ್ರಿಜಿ ಗುರುಗಳು, ಋಷಿಗಳು, ಋಷಿ ಪತ್ನಿಯರು, ಯಶೋಧರ ಮಾತಾ, ಭೂಮಾತಾ, ವಸುಂಧರ ಮಾತಾ, ನೀವೆಲ್ಲರೂ ನಮ್ಮ ಧ್ಯಾನಕ್ಕೆ ಬನ್ನಿ. ನಿಮ್ಮ ಚೈತನ್ಯದ ಜೊತೆಗೆ ನಮ್ಮ ಚೈತನ್ಯವು ಅನುಸಂಧಾನಗೊಳ್ಳಲಿ. ಮ್ಯೂಸಿಕ್ ಪ್ಲೀಸ್ ಮ್ಯಾಮ್. ಓಕೆ ಮ್ಯಾಮ್.
ಕೇವಲ 5 ನಿಮಿಷಗಳು ಮಾಸ್ಟರ್.
Okay, masters. ದೇಹ ಎಚ್ಚರಿಕೆ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಶೂನ್ಯದಲ್ಲಿ ಇನ್ನ 5 ಸೆಕೆಂಡ್ಗಳ ಕಾಲ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಐದು, 4, 3, 2, 1, 0. ಓಕೆ ಮಾಸ್ಟರ್ಸ್, ನಿಧಾನವಾಗಿ ಕಾಲುಗಳನ್ನು ಸಡಿಲಿಸಿಕೊಂಡು ಕೈಗಳನ್ನು ಬಿಡಿಸಿಕೊಂಡು ಒಂದಕ್ಕೊಂದು ಉಜ್ಜಿ ಅದರಿಂದ ಬರುವ ಶಾಖವನ್ನು ನಮ್ಮ ಕಣ್ಣುಗಳ ಮೇಲೆ ಇಡೋಣ ಮಾಸ್ಟರ್ಸ್. ನಿಧಾನವಾಗಿ ಕೈಗಳನ್ನು ಮುಂದೆ ತಂದು ಕಣ್ಣುಗಳನ್ನು ಬಿಡುತ್ತಾ ನಿಧಾನವಾಗಿ ಅಂಗೈಯಲ್ಲಿರುವ ರೇಖೆಗಳನ್ನು ನೋಡೋಣ ಮಾಸ್ಟರ್ಸ್. ಹಾಗೆ ಪಕ್ಕದಲ್ಲಿ ಇಟ್ಕೊಂಡಿರೋಂತ ಗ್ಲಾಸ್ ನೀರನ್ನ ಕುಡೀರಿ ಮಾಸ್ಟರ್ಸ್. ಇಲ್ಲಿಯ ತನಕ ಧ್ಯಾನವನ್ನು ತಿಳಿಸಿಕೊಟ್ಟಂತ ಗೀತಾ ನಾಯಕ್ ನಟಿ ಮೇಡಮ್ಗೆ, ಹಾಗೆ ನಮ್ಮ ದೇಹಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ ಚಪ್ಪಾಳೆಯ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಈಗ ಒಂದು ಮುದ್ರೆಯನ್ನು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಶೂನ್ಯ ವಾಯು ಮುದ್ರೆ ಅಂತ ತೋರು ಬೆರಳು ಮತ್ತೆ ಮಧ್ಯದ ಬೆರಳು ಎರಡನ್ನ ಸಾಧ್ಯವಾದಷ್ಟು ಬಾಗಿಸಬೇಕು. ಇನ್ನೊಮ್ಮೆ ಹೇಳ್ತೀನಿ, ತೋರು ಬೆರಳು ಮತ್ತೆ ಮಧ್ಯದ ಬೆರಳು ಎರಡನ್ನು ಸಾಧ್ಯವಾದಷ್ಟು ಬಾಗಿಸಬೇಕು. ಹೆಬ್ಬೆಟ್ಟನ್ನು ಅದರ ಮಧ್ಯ ಭಾಗದಲ್ಲಿ ಹೀಗೆ ಒತ್ತಿ ಹಿಡಿಯಬೇಕು ಮಾಸ್ಟರ್ಸ್. ಇದನ್ನ ಶೂನ್ಯ ವಾಯು ಮುದ್ರೆ ಅಂತ ಕರಿತೀವಿ ಮಾಸ್ಟರ್ಸ್. ಸಹಿಸಲಾಗದ ತಲೆನೋವು, ಕಿವಿ ನೋವು, ಇಮ್ಮಡಿ ನೋವು, ಗಂಟಲು ನೋವು, ಬೆನ್ನು ನೋವು ಇದ್ದಾಗ ಈ ಶೂನ್ಯ ವಾಯು ಮುದ್ರೆಯನ್ನು ಮಾಡೋದ್ರಿಂದ ಆ ನೋವುಗಳನ್ನ ನಿವಾರಣೆ ಮಾಡುತ್ತೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಈಗ ಪತ್ರಿ ಜೀವಾಣಿ. ಎಲ್ಲ ಅನುಭವಗಳನ್ನು ನಾವು ಆನಂದವಾಗಿ ಆಸ್ವಾದಿಸಬೇಕು. ಮತ್ತೊಮ್ಮೆ, ಎಲ್ಲ ಅನುಭವಗಳನ್ನು ನಾವು ಆನಂದವಾಗಿ ಆಸ್ವಾದಿಸಬೇಕು. ಅನುಭವಗಳನ್ನು ಆನಂದಿಸುವುದು ಎಂಬುದು ನಮ್ಮ ಜೀವಶಕ್ತಿಯನ್ನು ಹೆಚ್ಚಿಸುತ್ತದೆ. ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ಟಾಪಿಕ್ ಬಂದು 21 ದಿನಗಳ ಸಮಗ್ರ ಜೀವನ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಅನುಭವಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗೀತಾ ನಾಯಕ್ ನಟಿ ಮೇಡಮ್ನ ಇನ್ವೈಟ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಮಹೋತ್ತರ ಬಾಬಾ ಡಾಕ್ಟರ್ ಸುಭಾಷ್ ಪತ್ರೇಜಿ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ಸ್ವರ್ಣಮಾಲಾ ಅಮ್ಮನವರ ಪರವಾಗಿ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳ ಪರವಾಗಿ ಮತ್ತೆ ನನ್ನ ಪರವಾಗಿ, ರಂಗನಾಥ್ ಗುರುಜಿಗಳ ಪರವಾಗಿ ಗೀತಾ ನಾಯಕ್ ನಟಿ ಮೇಡಮ್ಗೆ ವೆಲ್ಕಮ್ ಮಾಡೋಣ ಮಾಸ್ಟರ್ಸ್. ವೆಲ್ಕಮ್ ಟು ಗೀತಾ ಮ್ಯಾಮ್. ಎಸ್ ಮಾಸ್ಟರ್ಸ್, ನಮಸ್ತೆ. ನಮಸ್ತೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ಮತ್ತೆ ನೈಟ್ ಸಹ ಅತಿ ಹೆಚ್ಚಿನ ಧ್ಯಾನ ಸಾಧನೆಯನ್ನು ಸಹ ಮಾಡೋಣ ಮಾಸ್ಟರ್ಸ್. 21 ದಿನಗಳ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರ ಬಗ್ಗೆ ಅನುಭವ, ಅನಿಸಿಕೆಗಳು ತಗೊಳ್ಳೋದ್ರಿಂದ ಒಂದಷ್ಟು ನಿಮಿಷಗಳ ಮುಂಚಿತವಾಗಿ ನಿಮಗೆ ಧ್ಯಾನದಿಂದ ಎಚ್ಚರಿಸಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಮಹೋತ್ತರ್ ಫೌಂಡೇಶನ್ ಅವರು ಓಂಕಾರದಿಂದ ಧ್ಯಾನವನ್ನು ಮಾಡಿಸಿದ್ರು. ನಿಮಗೂ ಸಹ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ನಮ್ಮ ದೇಹ ಸಹ ಅದ್ಭುತವಾಗಿ ಸಹಕರಿಸಿದೆ ಧ್ಯಾನಕ್ಕೆ.
ನಮ್ಮ ದೇಹಕ್ಕೂ ಸಹ ಅನಂತ ಅನಂತ ಧನ್ಯವಾದಗಳು. ಚಪ್ಪಾಳೆಯನ್ನು ಹಾಕೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಈ ತಿಂಗಳಲ್ಲಿ 21 ದಿನಗಳ ಕಾರ್ಯಕ್ರಮ ಇವತ್ತು ಕೊನೆಯ ದಿನಕ್ಕೆ ಬಂದಿದ್ದೇವೆ. ಅದೇ ರೀತಿ ನನಗೆ ಅನಿಸಿದ ಹಾಗೆ ಎಲ್ಲಾ ಮಾಸ್ಟರ್ಸ್ ಸಹ ಹೊಸಬ್ರು ಸಹ ಒಂದು ಪ್ರಯತ್ನ ಮಾಡಿ ನಮ್ಮ ವೇದಿಕೆಗೆ ಬಂದು ಜ್ಞಾನವನ್ನು ಹಂಚಿದ್ದಾರೆ. ಎಷ್ಟು ಖುಷಿ ಅಂದ್ರೆ ಸಮಗ್ರ ಜೀವನ ಶೈಲಿ ಹೊಸ ಮಾಸ್ಟರ್ಸ್ 15 ನಿಮಿಷಗಳ ಕಾಲ ನಮ್ಮ ಅನು ಕೃಷ್ಣಯ್ಯ ಮೇಡಮ್ ಆಗಿರೋದು, ಸುಜಾತಾ ಮೇಡಮ್ ಆಗಿರೋದು, ಅದೇ ರೀತಿ ನಮ್ಮ ಭಾರತಿ ಮೇಡಮ್ ಆಗಿರಬಹುದು, ಇನ್ನು ಹಲವಾರು ಮಾಸ್ಟರ್ಸ್ ಹೊಸಬ್ರು ಇವರೆಲ್ಲರೂ ಬಂದು ನಮ್ಮ ವೇದಿಕೆಯಲ್ಲಿ ಇದ್ ಮಾಡಿದ್ರು. ಅದೇ ರೀತಿ ನಮ್ಮ 45 ನಿಮಿಷಗಳ ಕಾಲ ಸಹ ಹಿರಿಯ ಮಾಸ್ಟರ್ಸ್ ಗಳ ಸಹ ಒಂದು ಸ್ವಾಧ್ಯಾಯನು ಸಹ ನಮ್ಮ ವೇದಿಕೆಗೆ ತಗೊಂಬಂದ್ರು. ನಮ್ಮ ವೇದಿಕೆ ಹೇಳ್ಬೇಕಂದ್ರೆ ನಮ್ಮ ಮಾರುತಿ ರಾಮ್ ಸರ್ ಆಗಿರ್ಬೋದು, ಅದೇ ರೀತಿ ವಾಣಿ ಹಾಸನ್ ಮೇಡಮ್ ಆಗಿರ್ಬೋದು, ಮತ್ತೆ ಸಾವಿತ್ರಿ ಮೇಡಮ್ ಆಗಿರ್ಬೋದು, ಹಲವಾರು ಮಾಸ್ಟರ್ಸ್ ಗಳು ವಿಧವಾದ ಜ್ಞಾನವನ್ನು ತೆಗೆದುಕೊಂಡು ಬಂದ್ರು. ಅದೇ ರೀತಿ ಎಲ್ರಿಗೂ ಇಲ್ಲಿ ಅವಕಾಶ ಇದೆ ಮಾಸ್ಟರ್ಸ್. ಹಾಗಾಗಿ ನಿಮ್ಮಲ್ಲಿರುವಂತಹ ಜ್ಞಾನವನ್ನು ಹೊರಹಾಕ್ಲಿಕ್ಕೆ ರಂಗನಾಥ್ ಸರ್ ಉತ್ತಮವಾದ ವೇದಿಕೆಯನ್ನು ಕೊಟ್ಟಿದ್ದಾರೆ. ಆ ವೇದಿಕೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ ನಾವಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಅನುಭವ, ಅನಿಸಿಕೆ ಆಗಿರ್ಬೋದು, ಹಾಡು, ಕತೆ ಯಾವುದಾಗಿರ್ಬೋದು ಮಾಸ್ಟರ್ಸ್, ನಿಮ್ಗೆಲ್ರಿಗೂ ಅವಕಾಶ ಇದೆ. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಸ್ಟಾರ್ಟಿಂಗ್ಗೆ ಸ್ವಲ್ಪ ಹೊಸಬ್ರನ್ನ ಕರೆದ್ಬಿಡೋಣ ಮಾಸ್ಟರ್ಸ್ ನಾವು ಇವಾಗ. ಶಕುಂತಲಾ ಪಿ ಮೇಡಮ್ ನಮಸ್ತೆ. ಎಲ್ರು ದಯಮಾಡಿ 2 ನಿಮಿಷಗಳ ಕಾಲ ನೀವು ಮಾತಾಡ್ಲೇಬೇಕು, ಯಾಕೆಂದ್ರೆ ಪ್ರತಿದಿನ ವೇದಿಕೆಯಲ್ಲಿ ಹೇಳ್ತಾನೆ ಇರ್ತಾರೆ. ಎಲ್ರು ಧ್ಯಾನವನ್ನು ಪಡ್ಕೊಂಡಿರ್ತೀವಿ. 1-2 ನಿಮಿಷಗಳ ಕಾಲ ಮಾತಾಡೋದ್ರಿಂದ ನಿಮಗೂ ಸಹ ಒಂದು ಅನುಭವ ಆಗುತ್ತೆ. ಹಾಗಾಗಿ ಎಲ್ರು ಮಾತಾಡ್ಬೇಕು ಮಾಸ್ಟರ್ಸ್. ಶಕುಂತಲಾ ಪಿ ಮ್ಯಾಮ್ ನಮಸ್ತೆ. ಮೇಡಮ್, ಎಸ್ ಮ್ಯಾಮ್. ವಾಣಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಮ್ಯಾಮ್, ನೋಡಿ ಮಾತಾಡ್ತಾನೆ ಮೇಡಮ್ ಇದಾರೆ. ನಮ್ ಮೇಡಮ್ ಬರ್ತಾರೆ, ಇರ್ತಾರೆ ವೇದಿಕೆಯಲ್ಲಿ. ಹೊಸ ಮಾಸ್ಟರ್ಸ್ ಮಾತಾಡ್ಸೋದು ಒಂದು ಪ್ರಯತ್ನ ಅಷ್ಟೇ, ಏನಿಲ್ಲ. ಎಸ್. ಮಂಜುಳಾ ಬಿ ಮ್ಯಾಮ್ ನಮಸ್ತೆ. ಹೊಸಬ್ರಿಗೆ 1-2-3 ಜನಕ್ಕೆ ಅವಕಾಶ ಕೊಡೋಣ. ಹೊಸಬ್ರೇನೆಲ್ಲ ನಮ್ಮ ವೇದಿಕೆಯಲ್ಲಿ ಇರ್ತಾರೆ, ಬಟ್ ಮಾತಾಡಕ್ಕೆ ಮುಂದೆ ಬರಲ್ಲ ಅವರು. ಹಾಗಾಗಿ ಇವತ್ತೊಂದು ಪ್ರಯತ್ನ, ಸಣ್ಣ ಪ್ರಯತ್ನ. ಓ ಮಂಜುಳಾ ಮ್ಯಾಮ್ ನೀವಾ? ಓಕೆ ನಮಸ್ತೆ. ಹೋದ್ಸತಿ ಹೇಳಿದ್ದು ಚಪಾತಿದು ನೆನ್ಪಿದೆ ನಮ್ಗೆ. ಮೊಮ್ಮಗ ಜೆರಾಕ್ಸ್ ಮಾಡಿಸ್ಕೊಂಬಂದ್ ಕೊಡ್ತೀನಿ ಅಂತ ಹೇಳಿದ್ ಜೋಕ್ಸು. ಅದೇ ರೀತಿ ಇವತ್ತು ನಮ್ಮ ವೇದಿಕೆಗೆ ಏನ್ ತೆಗೆದುಕೊಂಡ್ ಬಂದಿದ್ದೀರಾ ನೀವು ಇವತ್ತು? ಮೇಡಮ್ ಒಂದ್ 10 ಮಿನಿಟ್ಸ್ ಆದ್ಮೇಲೆ ಮಾತಾಡ್ತೀನಿ ಮೇಡಮ್. ಓಕೆ ಶೋರ್ ಮ್ಯಾಮ್. ಎಸ್, ಖಂಡಿತ. ಹ್ಯಾಂಡ್ ರೈಸ್ ಮಾಡಿ ನೀವು ಆಮೇಲೆ, ಓಕೆನಾ? ಓಕೆ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲಿಂಗಮ್ಮ ಅಂತ ಇದ್ದೀರಾ? ಮಾತಾಡಿ. ನಮಸ್ತೆ. ವೆಂಕಟೇಶ್ ಅಂತ ಇದ್ದೀರಾ ಸರ್? ನಮಸ್ತೆ ಸರ್, ಮಾತಾಡಿ. ಎಸ್ ಸರ್, ವೆಂಕಟೇಶ್ ಸರ್ ನಮಸ್ತೆ. ಲಿಂಗಮ್ಮ ಮೇಡಮ್ ನಮಸ್ತೆ, ಮಾತಾಡಿ. ಆಪ್ಷನ್ಸ್ ಕೊಟ್ಟಿದೆ ನಿಮಗೆ. ವಾಣಿ ಮ್ಯಾಮ್ ನಮಸ್ತೆ ಮ್ಯಾಮ್, ಮಾತಾಡಿ ಮ್ಯಾಮ್. ನಮಸ್ತೆ ಮ್ಯಾಮ್. ಕೋಸ್ಟ್ ಅಲ್ಲಿ ಇದ್ದೀರಾ ಮ್ಯಾಮ್, ನೀವು ಮಾತಾಡಿ ಮ್ಯಾಮ್. ಫಸ್ಟ್ ಟೈಮ್ ಅಂತ ಆಗ್ತಿದ್ರೆ ವೆಂಕಟೇಶ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನು ಪರವಾಗಿಲ್ಲ, ಮಾತಾಡಿ ಸರ್. ನೀವು ಎಲ್ಲಿಂದ ಕನೆಕ್ಟ್ ಆಗಿದ್ದೀರಾ, ಏನು ಎತ್ತ ಅಂತ ಹೇಳಿ. ಏನ್ ತೊಂದ್ರೆ ಇಲ್ಲ, ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡೋದು ಯಾವ ರೀತಿಯಪ್ಪ ಅಂದ್ರೆ, ಮ್ಯೂಟ್ ಮತ್ತೆ ಸ್ಟಾಪ್ ವಿಡಿಯೋ ಅಂತ ಇದೆ, ಮತ್ತೆ ಪಾರ್ಟಿಸಿಪೆಂಟ್ಸ್ ಅಂತ ಇದೆ, ನೆಕ್ಸ್ಟ್ ಚಾರ್ಟ್ ಅಂತ ಇದೆ. ಚಾರ್ಟ್ ಪಕ್ಕ ಒಂದು ಹಾರ್ಟ್ ಶೇಪ್ ಅಲ್ಲಿ ರಿಯಾಕ್ಷನ್ಸ್ ಅಂತ ಇದೆ. ಆ ರಿಯಾಕ್ಷನ್ ಒತ್ತಿದ್ರೆ ನೀವು ಹ್ಯಾಂಡ್ ರೈಸ್ ಅಂತ ಇದೆ, ಅದನ್ನ ಒತ್ತಿದ್ರೆ ನೀವು ನಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ಸ್, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ಸ್ ಕೊಡ್ಲಿಕ್ಕೆ. ವೆಂಕಟೇಶ್ ಸರ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಎಸ್ ವಾಣಿ ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ನಮಸ್ತೆ. ಮ್ಯಾಮ್. ಎಲ್ರಿಗೂ ಕೂಡ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ.
ನಿಜವಾಗ್ಲು 25 ದಿನ ಹೇಗ್ ಕಳೆದೋಯ್ತು ಅಂತ ಗೊತ್ತೇ ಆಗಲ್ಲ, ಕಳೆದು ಹೋಗೇ ಇರುತ್ತೆ. ಹೀಗೆ ಜೀವನ ಕಾಲ ಎಂಬ ಚಕ್ರ ತಿರುಗ್ತಾ ಇರುತ್ತೆ. ಅದರಲ್ಲೂ ಇಂಥ ಒಳ್ಳೆಯ ಸತ್ಸಂಗದಲ್ಲಿ, ಧ್ಯಾನದಲ್ಲಿ ನಾವೆಲ್ಲರೂ ತೊಡಗ್ತಾ ಇರೋದು ನಿಜವಾಗ್ಲು ನಾವೆಲ್ಲರೂ ಧನ್ಯರು ಅಂತ ಹೇಳ್ಬೇಕು. ನಾನು ತುಂಬಾ ಕ್ಲಾಸ್ ಅಟೆಂಡ್ ಮಾಡದೇ ಇದ್ರು ಕೂಡ ತಿಂಗಳಲ್ಲಿ ಒಂದ್ 5-6 ಕ್ಲಾಸ್ ಅಂತೂ ಅಟೆಂಡ್ ಮಾಡಿರ್ತೀನಿ. ನಿಜ, ಗೀತಾ ಮೇಡಮ್, ಸುಚೇತಾ ಮೇಡಮ್, ಇವರೆಲ್ಲರೂ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಜ್ಯೋತಿ ಮೇಡಮ್, ಇವರೆಲ್ಲ ರಿಯಲಿ ತುಂಬಾ ಹೀಗೆ ಬೆಳೀಲಿ, ಇದು 365 ದಿನದ ಪಟ್ಟಿಗೆ ಬರ್ಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಮೇಡಮ್ ಎಲ್ಲರಿಗೂ. ಒಂದ್ ವಾಣಿ ಬರ್ಲಿ ಮ್ಯಾಮ್ ನಿಮ್ ಕಡೆ ಇದ್ದ. ನಾನು ಯಾವ ಮನೆಗೂ ಸೊಸೆಯಾಗಿ, ಮಗಳು ಹೋಗಿ ಸೊಸೆಯಾಗಿ ಹೇಗ್ ನಡ್ಕೋಬೇಕು ಅನ್ನೋದನ್ನ ಬರ್ದಿದ್ದೆ. ಆನಂತರ ನನ್ನ ಫ್ರೆಂಡ್ ಹೇಳಿದ್ರು, ಅವ್ರಿಗಿಬ್ರು ಹೆಣ್ಮಕ್ಳೇ ಇದ್ದಿದ್ರಿಂದ, ಎಂತ ನೀನ್ ಸೊಸೆ ಬಗ್ಗೆ ಬರ್ದಿದ್ಯಾ, ಮಗಳನ್ ಕಳಿಸ್ಕೊಟ್ಟಾಗ ಬರಿ ಅಂತಿದ್ರು. ಅದಕ್ಕೆ ನಾನ್ ಸುಮ್ನೆ ಬರ್ದಿದ್ದೀನಿ. ನೋಡೋಣ, ನಿಮ್ಮೆಲ್ಲರ ಅಭಿಪ್ರಾಯಕ್ಕಾಗಿ ನಾನು ಅದನ್ನ ಅವತ್ತೇ ಹೇಳಿದ್ದೆ, ಸೊಸೆ ಬಗ್ಗೆ ಹೇಳಿದ್ರಲ್ಲ, ಅದ್ ನನಗೆ ಕಳಿಸ್ಕೊಡಿ, ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿ. ಖಂಡಿತ ಮೇಡಮ್, ಅದನ್ನ ಕಳಿಸ್ಕೊಡಿ. ಇವತ್ತು ಹೇಳ್ತಾ ಇರೋದನ್ನ ಕಳಿಸ್ಕೊಡಿ ಮ್ಯಾಮ್, ಹಲವಾರು ಮಾಸ್ಟರ್ಸ್ಗೆ ಹೆಲ್ಪ್ ಆಗುತ್ತೆ. ಆಯ್ತು ಮೇಡಮ್. ಎಸ್ ಮ್ಯಾಮ್, ಕಂಟಿನ್ಯೂ ಮ್ಯಾಮ್. ನಮ್ಮ ಮನೆಯ ದೀಪವನ್ನು ಒಪ್ಪಿಸಿರುವೆವಂತೆ ನೋಡಿಕೊಳ್ಳಿರಿ ನೀವು, ರಕ್ಷಿಸಿರಿ ಈ ಸುತೆಯ ಒಪ್ಪಿಸಿರುವೆವು ನಿಮಗೆ, ತಪ್ಪು ಮನ್ನಿಸಿ ಮುನ್ನ ನಡೆಸಿಕೊಳ್ಳಿರಿ ನೀವು. ತಂದೆ ತಾಯಿಯ ಬಿಟ್ಟು ತನ್ನವರನ್ನೆಲ್ಲ ಬಿಟ್ಟು ಬಂದಿರುವ ಇವಳನ್ನ ರಕ್ಷಿಸಿರಿ ನೀವು. ಪ್ರೀತಿಯಲ್ಲಿ ಕಲಿಸುತ್ತಲಿ ವಾತ್ಸಲ್ಯದಿ ತಿದ್ದುತ್ತಲಿ, ನಿಮ್ಮ ಕರುಳ ಕುಡಿಯಂತೆ ಪೋಷಿಸಿರಿ ನೀವು. ನಮ್ಮ ಮನೆಯ ದೀಪವನ್ನು ಒಪ್ಪಿಸಿರುವೆವು ನಿಮಗೆ, ಈ ನಂದಾದೀಪ ಸದಾ ಬೆಳಗುವಂತೆ ನೋಡಿಕೊಳ್ಳಿರಿ ನೀವು. ನಂಬಿದಷ್ಟು ಬೆಳೆಯುವುದು, ಸಂಶಯದಿ ಕಡಿಯುವುದು, ಸಂಬಂಧ ದೊಡ್ಡದು ಅದನ್ನರಿತು ನಡೆಯಿಸಿರಿ ಈ ಸುತೆಯನ್ನು. ಅವಳಿಂದೆ ನೆರಳಾಗಿ ಅವಳೆಲ್ಲ ಗೆಲುವಾಗಿ, ನಿದ್ದೆಯಲ್ಲಿ ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ, ರಕ್ಷಿಸಿರಿ ಈ ನನ್ನ ಸುತೆಯ. ನಮ್ಮ ಮನೆಯ ದೀಪವನ್ನು ಒಪ್ಪಿಸಿರುವೆವು ನಿಮಗೆ, ಈ ನಂದಾದೀಪ ಸದಾ ಬೆಳಗುವಂತೆ ನೋಡಿಕೊಳ್ಳಿರಿ ನೀವು. ನಿಮ್ಮ ಪ್ರೀತೆಂಬ ಕೊಳದಲ್ಲಿ ತವರೂರು ಮರೆಯಾಗಿ, ಆ ನನ್ನ ಕಂದನ ಕನಸೆಲ್ಲ ನನಸಾಗಲಿ. ಕರುಣೆಗೆ ಕಣ್ಣಾಗಿ ಕರುಳದನಿಗಳಾಗಿರಿ, ಒಲುಮೆಯಿಲ್ಲದ ಬದುಕು ಬದುಕಲ್ಲ, ಒಡೆಯದಿರಿ ಮನವ. ಈ ಸುತೆಯ ಬಾಳು ನಗುವ ಹೂವಾಗಲಿ, ರಕ್ಷಿಸಿರಿ ಈ ನನ್ನ ಸುತೆಯ. ಆಳ್ವಿಕೆ ಇಲ್ಲದೆ ಬಾಳ್ವಿಕೆಯ ಕಲಿಸಿರಿ, ಬಿತ್ತಿ ಬೆಳೆಸುವ ಭಾರ ನಿಮ್ಮದು. ದೃಷ್ಟಿಯಂತೆಯೇ ಸೃಷ್ಟಿ, ಮುಖದಲ್ಲಿ ಸದಾ ನಗು ಮಿನುಗುವಂತೆ, ಈ ಸುತೆಯ ಕೈ ಹಿಡಿದು ದೀಪ ಬೆಳಗಿಸಿರಿ, ಬೆಂಕಿ ಹಚ್ಚದಿರಿ. ಒಪ್ಪಿಸಿರುವೆವು ನಿಮಗೆ ಈ ಸುತೆಯನ್ನು, ನಮ್ಮೆಲ್ಲ ನೆನಪು ಮರೆಯಾಗುವಂತೆ ನೋಡಿಕೊಳ್ಳಿರಿ ನೀವು. ನಮ್ಮ ಮನೆಯ ದೀಪವನ್ನು ಒಪ್ಪಿಸಿರುವೆವು ನಿಮಗೆ, ಈ ನಂದಾದೀಪ ಸದಾ ಬೆಳಗುವಂತೆ ನೋಡಿಕೊಳ್ಳಿರಿ ನೀವು. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವೆರಡನ್ನು ನನಗೆ ದಯಮಾಡಿ ಕಳಿಸ್ಕೊಡಿ, ನಾನು ಗ್ರೂಪಿಗೆ ಹಾಕ್ತೀನಿ. ಆಯ್ತು ಮೇಡಮ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದ್ಭುತವಾಯ್ತಾ? ಅವತ್ತು ಸೊಸೆ ಬಗ್ಗೆ, ಇವತ್ತು ಮಗಳ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್. ಗೀತಾ ಶಿವಪುತ್ರ ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ಗೀತಾ ಮ್ಯಾಮ್. ಎಸ್ ಸುಜಾತಾ ಮ್ಯಾಮ್, ನಮಸ್ತೆ, ಮಾತಾಡಿ. ನಮಸ್ತೆ ಗೀತಾ ಮೇಡಮ್. ಎಸ್ ನಮಸ್ತೆ ಅಮ್ಮ. ನಮಸ್ತೆ. ಥ್ಯಾಂಕ್ ಯು ನನಗೆ ಇದನ್ನು ಕೊಟ್ಟಿದ್ದಕ್ಕೆ. ಬ್ರಹ್ಮ ಮಹರ್ಷಿ ಪಿತಾಮಹ ಸುಭಾಷ್ ಪತ್ರೇಜಿ ಹಾಗೂ ಸ್ವರ್ಣಮಾಲಾ ಪತ್ರೇಜಿ ಅವರಿಗೆ ದಿವ್ಯ ಆಶೀರ್ವಾದದೊಂದಿಗೆ ನನ್ನ ತಂದೆ ತಾಯಿಯವರಿಗೆ ನಮಿಸಿ, ಮಹಾವತಾರ್ ಫೌಂಡೇಶನ್ ಅವರ ನಮ್ಮ ಗುರುಗಳಾದ ರಂಗನಾಥ್ ಗುರೂಜಿಯವರಿಗೂ ಹಾಗೂ ನನ್ನ
ತಂದೆ ಸ್ವರೂಪರಾದ ನಾಗರಾಜ್ ಗುರುಗಳವರಿಗೂ ನನ್ನ ಆತ್ಮೀಯ ಪ್ರಣಾಮಗಳು ಸಲ್ಲಿಸುತ್ತಾ ನನ್ನ ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನದು ಗೀತಾ ಮೇಡಮ್ ಒಂದು 21ನೇ ದಿವಸವನ್ನು ಮುಗಿಸುತ್ತಾ ತಮ್ಮ ಎಲ್ಲ ಆತ್ಮ ಬಂಧುಗಳನ್ನು ಕರೆದು ಎಲ್ಲರಿಗೂ ಚೆನ್ನಾಗಿ ಒಳ್ಳೆಯ ಸಂದೇಶವನ್ನು ಕೊಡುತ್ತಾ ನೀವು ಬರ್ರಿ ಅಂತ ಹೇಳಿ ನಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಕರೆಸಿ 21 ದಿನಗಳನ್ನು ಆನಂದದಿಂದ ನೀವು ಮಾಡಿಕೊಂಡು ಹೋಗಿದ್ದಕ್ಕೆ ಪ್ರಣಾಮಗಳು ಗೀತಾ ಮೇಡಮ್, ಪ್ರಣಾಮಗಳು. ನಾನೊಂದು ಥ್ಯಾಂಕ್ ಯು ಸೋ ಮಚ್ ಮಾ. ಗೀತಾ ಒಂದು ಹಾಡ್ಲಮ್ಮ? ಎಸ್, ಖಂಡಿತ ಅಮ್ಮ. ಹಾಡ್ಲಿ? ಅಲ್ಲ, Yes. ಟೈಮ್ ಇದೆಲ್ಲ ನೋಡಮ್ಮ. ಓಕೆ. ಅಲ್ಲಮ್ಮ ಪ್ರಭುವಿನ ಸಂಗೈನಲ್ಲಿವೆ ಲಿಂಗೈಕ್ಯ ಆದದ್ದನ್ನು ಹಾಡುತ್ತೇನೆ. ಅಲ್ಲಮ್ಮ ಪ್ರಭುವಿನ ಹಾಡುದು. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು 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 ಲಿಂಗವೇ, ಹರಳಯ್ಯ ಮದವಯ್ಯನವರಿಗೆ ಹೇಳಿದ ಊಟ, ದುರುಳ ಬಿಜ್ಜಳನ ಕಟ್ಟಿದನೆಂದರೆ, ಇಲ್ಲಿರಬಾರದಲ್ಲಿಗೆ ಶರಣ ಗುರು ಹಿರಿಯರು ಧರಿಸು ಬಸವರಾಜನು ಹೇಳಿದಂತೆ, ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು 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 ಲಿಂಗವೇ, ನುಡಿಯಲಾಲಿಸು ಬೇಗ ಕೆಡವುದಿ ಕಲ್ಯಾಣ, ಒಡೆಯ ಸಂಗಮನೋಳು ಬೆರೆದನಂತೆ, ತಡ ಮಾಡಬೇಡರಿ ಮಡದಿಯರೆಂಬುವುದು ಒಡೆಯ ಬಸವರಾಜ ನುಡಿದನಂತೆ, ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು 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 ಲಿಂಗವೇ, ಅಲ್ಲಿಗೆ ಎಮ್ಮಣ್ಣು ಬರಲು ಹೇಳಿದರಂತೆ, ಅಲ್ಲಿರ್ಪ ಸಂಗಯ್ಯ ನಿಲ್ಲಿಲ್ಲವೇ, ಅಲ್ಲಿ ಎಂಬ ಉಭಯ ಸಂದೇಹವಿದು ಬಲ್ಲ ಮಹಾತ್ಮರಿಗಿದು ತೆರವೆಯಂತೆ, ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು 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 ಲಿಂಗವೇ, ಅಪ್ಪ ಅಣ್ಣಯ್ಯಗಳು ಕರಲು ಬಂದಿಹರು, ಕಪ್ಪಡಿ ಸಂಗಮನಾಥ ಕೇಳು, ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎಣ್ಣ ನೆಪ್ಪಿದ ಲಿಂಗವೇ ಮಾತನಾಡೋ, ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು 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 ಲಿಂಗವೇ, ಸಂಗಣ ಬಸವನ ನಿರುಪವ ತಾಳುತೆ ಹಿಂಗೆಂದೇ ಕರವೆತ್ತಿ ನಮಿಸುತ್ತಲಿ, ಸಂಗಣ ಬಸವಯ್ಯನ ನಾತಾಣೆ ಈತನು ಅಂಗಯ್ಯ ಲಿಂಗವೇ ಮಾತನಾಡೋ, ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು 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 ಲಿಂಗವೇ. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು.
ಇದೇ ರೀತಿ ನಮ್ಮ ಪ್ರತಿನಿತ್ಯ ನಮ್ಮ ವೇದಿಕೆಯಲ್ಲಿ ಏನೇ ಇರ್ಬೋದು, ಅನಿಸಿಕೆ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು ಹೇಳಲಿಕ್ಕೆ ನಮ್ಮ ಮೇಡಮ್ ಸುಜಾತಾ ಮೇಡಮ್ ಮುಂದೆ ಬರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇನ್ನೂ ತುಂಬಾ ಅಳವಡಿಸ್ಕೊಳ್ತಾ ಇದ್ದಾರೆ ಧ್ಯಾನದಲ್ಲಿ ಅವರು. ಮುಂಚೆಕ್ಕಿಂತ ಇವಾಗ ತುಂಬಾನೇ ಬದಲಾಗಿದ್ದಾರೆ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾ. ನಿಜವಾಗಲು ಥ್ಯಾಂಕ್ ಯು. ಎಸ್ ಗೀತಾ ಮ್ಯಾಮ್ ನಮಸ್ತೆ. ತುಂಬಾ ದಿನಗಳ ನಂತರ ನಿಮ್ ನೋಡ್ತಾ ಇದೀವಿ. ಥ್ಯಾಂಕ್ ಯು. ಎಸ್ ಗೀತಾ ಮ್ಯಾಮ್ ಆಪ್ಷನ್ಸ್ ಕೊಟ್ಟಿದ್ದೀನಿ, ಮಾತಾಡಿ. ನಮಸ್ತೆ. ಇವಾಗ ಓಪನ್ ಇತ್ತು ಮೇಡಮ್, ಈಗ ಮಾತಾಡ್ತಾ ಇದೀನಿ. ಇಲ್ಲ ಮೇಡಮ್, ಅವಾಗ ಕೂಗ್ತಾ ಇದ್ವಿ. ಹೊರಗಡೆ ಏನೋ ಪಾರ್ಸಲ್ ಬಂದಿತ್ತು, ಅವಾಗ ತಗೊಳಕ್ ಹೋಗಿದ್ದೆ ನಾನು. ಓಕೆ ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ ಕ್ಲಾಸ್ ಒಳಗೆ ಡೈಲಿ ಒಬ್ಬೊಬ್ರದ್ದು ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. 21 ದಿವಸ ಹೇಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ಮ ಮಧ್ಯದಲ್ಲಿ ಒಂದೊಂದ್ ದಿವಸ ಜಾಯಿನ್ ಆಗಿಲ್ಲ ಮೇಡಮ್. ಆಮೇಲೆ ಈಗ 3-4 ದಿವಸದ ಕಂಟಿನ್ಯೂಸ್ ಜಾಯಿನ್ ಆಗಿನಿ. ಒಂದೊಂದ್ ದಿವಸ ಒಬ್ಬೊಬ್ರದ್ದು ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ ಮೇಡಮ್, ಪ್ರೋಗ್ರಾಮ್ ಚೆನ್ನಾಗಿದೆ. ಏನಾದ್ರು ಹಾಡು ಕತೆ ನಿಮ್ ಕಡೆಯಿಂದ ಮ್ಯಾಮ್? ಇಲ್ಲ ಮೇಡಮ್, ಏನೋ ಪ್ರಿಪೇರ್ ಆಗಿಲ್ಲ. ನೆಕ್ಸ್ಟ್ ಇನ್ನೊಂದ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಎಸ್ ಖಂಡಿತ, ಆಯ್ತಾ? ಓಕೆ ಮೇಡಮ್, ಥ್ಯಾಂಕ್ ಯು. ಪ್ರತಿದಿನನೂ ಜಾಯಿನ್ ಆಗಿ ನೀವು ಸಹ ಯಾವ್ದಾದ್ರು ಸಮಗ್ರ ಜೀವನ ಶೈಲಿಯಲ್ಲಿ ಟಾಪಿಕ್ ಕೊಡಿಮಾ ನೀವು. ಓಕೆ ಮೇಡಮ್, ಓಕೆ. ಎಸ್ ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ಸ್ ಮತ್ತೆ ಯಾರ್ಯಾದ್ರು? ಮಾಲತಿ ಮ್ಯಾಮ್ ನಮಸ್ತೆ. 21 ದಿನಗಳ ಕಾರ್ಯಕ್ರಮ ಹೇಗಾಯ್ತು, ಏನ್ ಅನಿಸ್ತು ನಿಮಗೆ ಅಂತ ಹೇಳಿ 1-2 ನಿಮಿಷಗಳಲ್ಲಿ ಮಾತಾಡ್ಬೋದಲ್ಲ ಮಾಸ್ಟರ್ಸ್? ಮಾಲತಿ ಮ್ಯಾಮ್. ಎಸ್ ಮಾಸ್ಟರ್ಸ್. ರೂಪಾ ಬಿ ಎನ್ ಅಂತ ಇದ್ದಾರೆ ಮಾಸ್ಟರ್ಸ್. ರೂಪಾ ಮ್ಯಾಮ್ ನಮಸ್ತೆ, ಮಾತಾಡಿ. 1-2 ನಿಮಿಷಗಳಲ್ಲಿ ನಿಮ್ಮ ಅನುಭವ ಶೇರಿಂಗ್ ಮಾಡ್ಕೋಬಹುದು ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಶ್ಯಾಮ್ಲಾ ಮ್ಯಾಮ್ ನಮಸ್ತೆ. ಎಸ್ ಮ್ಯಾಮ್ ನಮಸ್ತೆ ಮ್ಯಾಮ್, ಮಾತಾಡಿ. ನಮಸ್ತೆ. ನಮಸ್ತೆ ಮ್ಯಾಮ್. ಎಸ್ ಮ್ಯಾಮ್. 21 ದಿವಸದ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ಗೆ ಹೆಂಗ ಅನಿಸ್ತು ಮ್ಯಾಮ್ ಕಾರ್ಯಕ್ರಮ? ಮತ್ತೆ ನೆಕ್ಸ್ಟ್ ನೀವು ನಿಮ್ ಕಡೆದು ಟಾಪಿಕ್ ಬರ್ಬೇಕು, ಸಮಗ್ರ ಜೀವನ ಶೈಲಿ. 15 ನಿಮಿಷಗಳ ಕಾಲ ಮಾತಾಡಕ್ಕೆ ಏನಾದ್ರೂ ಅವಕಾಶ ಇರುತ್ತೆ? ನಾವೊಂದು ಭಜನೆ ಹೇಳ್ತೀನಿ ಮೇಡಮ್. ಎಸ್ ಮ್ಯಾಮ್ ಖಂಡಿತ. ನೆಕ್ಸ್ಟ್ ಉಮಾದೇವಿ ಮೇಡಮ್ ರೆಡಿ ಆಗ್ಬೇಕು. ಉಮಾದೇವಿ ಮ್ಯಾಮ್. ಶ್ಯಾಮ್ಲಾ ಮ್ಯಾಮ್ ಮತ್ತೆ ಮ್ಯೂಟ್ ಆದ್ರಿ ನೀವು. ಓಕೆ, ಆಪ್ಷನ್ಸ್ ಕೊಟ್ಟಿದ್ದೀನಿ ನೋಡಿ ಶ್ಯಾಮ್ಲಾ ಮ್ಯಾಮ್. ಎಸ್ ಮ್ಯಾಮ್. ಜೈ ಜೈ ಮಾ ಜಗದಂಬಾ, ಜೈ ಜೈ ಮಾ ಶಿವಗಂಗಾ, ಜೈ ಜೈ ಮಾ ಜಗದಂಬಾ, ಜೈ ಜೈ ಮಾ ಶಿವಗಂಗಾ. ಮಹಿಷಾಸುರನನು ಸಂಹರಿಸಿ ಭಕ್ತರ ಪೊರೆಯುವ ತಾಯೇ, ಮಹಿಷಾಸುರನನು ಸಂಹರಿಸಿ ಭಕ್ತರ ಪೊರೆಯುವ ತಾಯೇ, ಜೈ ಜೈ ಮಾ ಜಗದಂಬಾ, ಜೈ ಜೈ ಮಾ ಶಿವಗಂಗಾ. ಭವತಾರಿಣಿಯೇ ಜಯ ಮಾತಾ, ಭಗವತಿ ಪಾದಕ್ಕೆ ವಂದಿಸುತ್ತಾ, ಭವತಾರಿಣಿಯೇ ಜಯ ಮಾತಾ, ಭಗವತಿ ಪಾದಕ್ಕೆ ವಂದಿಸುತ್ತಾ, ಜೈ ಜೈ ಮಾ ಜಗದಂಬಾ, ಜೈ ಜೈ ಮಾ ಶಿವಗಂಗಾ.
ಮಕ್ಕಳ ಪೊರೆಯುವ ಹೇ ತಾಯೇ ದಿವ್ಯಾಮೃತವನ್ನು ಕೊಡು ತಾಯೇ ಮಕ್ಕಳ ಪೊರೆಯುವ ಹೇ ತಾಯೇ ದಿವ್ಯಾಮೃತವನ್ನು ಕೊಡು ತಾಯೇ ಜೈ ಜೈ ಮಾ ಜಗದಂಬ ಜೈ ಜೈ ಮಾ ಶಿವಗಂಗ ಜೈ ಜೈ ಮಾ ಶಿವಗಂಗ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ ಶ್ಯಾಮ್ಲಾ ಮ್ಯಾಮ್ ಹೇಳ್ಬೇಕಂದ್ರೆ ಪ್ರತಿದಿನನೂ ವಿಡಿಯೋ ಹಾನ್ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ಜಾಯ್ನ್ ಆಗಿ ಕೊನೆ ತನಕನೂ ಕೂತು ಎಲ್ಲವನ್ನು ವೀಕ್ಷಿಸ್ತಿರ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ವೇದಿಕೆಗೆ ಬರ್ತಾರೆ ಅವರು ಒಂದು ಟಾಪಿಕ್ ತಗೊಂಡು ನಮ್ಮ ವೇದಿಕೆಗೆ. ಥ್ಯಾಂಕ್ ಯು ಸೋ ಮಚ್. ಉಮಾದೇವಿ ಮ್ಯಾಮ್ ನಮಸ್ತೆ. ಹ್ಯಾಂಡ್ ರೈಸ್ ಮಾಡಿದ್ರೆ ಬೇಗ ಆಪ್ಷನ್ಸ್ ಕೊಡಕ್ಕೆ ಈಸಿ ಆಗ್ಬಿಡುತ್ತೆ ನಮಗೆ. ಎಸ್ ಉಮಾದೇವಿ ಮ್ಯಾಮ್. ಮೇಡಮ್ ನಾನು ಪ್ರೋಗ್ರಾಮ್ ನೋಡಿಲ್ಲ ಮೇಡಮ್. ನಾನು ಇಲ್ಲಿ ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು, ಅದಕ್ಕೆ Okay. ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಮೇಡಮ್. ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದಕ್ಕೆ ನಾನು ಏನ್ ಮಾತಾಡೋದು ನೋಡಿಲ್ಲ ಪ್ರೋಗ್ರಾಮ್, ಅದಕ್ಕೆ. ಇಟ್ಸ್ ಓಕೆ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಓಕೆನಾ? ಓಕೆ ಮೇಡಮ್. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶಾರದಾ ಪಾಟೀಲ್ ಮ್ಯಾಮ್ ನಮಸ್ತೆ. ಎಸ್ ಮ್ಯಾಮ್, ಆಪ್ಷನ್ಸ್ ಕೊಟ್ಟಿದ್ದೀನಿ ಮ್ಯಾಮ್. ಶಾರದಾ ಮ್ಯಾಮ್. ಎಸ್ ನಮಸ್ತೆ ಮೇಡಮ್. ಎಸ್ ನಮಸ್ತೆ. ನಾನು ಒಂದ್ 10 ದಿನ ಆಗಿತ್ತು ಮೇಡಮ್ ಜಾಯ್ನ್ ಆಗಕ್ ಆಗಿರ್ಲಿಲ್ಲ. ಇವತ್ತು ಸ್ವಲ್ಪ ಬಿಸಿ ಇದೀರಂತ ಗೊತ್ತಾಯ್ತು. ಅದೇ ಈಗ ವಾಣಿ ಮೇಡಮ್ ಸ್ಟಾರ್ಟಿಂಗ್ ಇದನ್ನ ಮಾಡಿದ್ರಲ್ಲ, ಅದು ಚೆನ್ನಾಗಿತ್ತು. ಅವರು ಮಗಳನ್ನ ಸೊಸೆಯಾಗಿ ಹೆಂಗ್ ನೋಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರು ಅನ್ನೋದ್ ಮೂಲಕ. ಮತ್ತೆ ನೀವು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರಿ. 21 ಅಂತ ಅನ್ಸ್ತಾನೆ ಇಲ್ಲ ಟೈಮ್. ಬರ್ತಿದೆ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಿ. ಕಂಟಿನ್ಯೂ ಆಗಿರ್ಲಿ ಅಂತ ಹಾರೈಸ್ತೀನಿ ಮೇಡಮ್. ಥ್ಯಾಂಕ್ ಯು. ಏನಾದ್ರು ನಿಮ್ದು ಹಾಡಾಗಿರ್ಬೋದು ಮ್ಯಾಮ್, ಏನಾದ್ರು ಒಂದ್ ಕತೆ? ಇವತ್ತೇನು ಪ್ರಿಪೇರ್ ಆಗಿಲ್ಲ ಮೇಡಮ್, ನಾನು ಇವಾಗ ಜಾಯ್ನ್ ಆದೆ. ಟ್ರೈ ಮಾಡ್ತೀನಿ. ಎಸ್ ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ಬರ್ಬೇಕಾರ ಪ್ರಿಪೇರ್ ಆಗಿ ಬನ್ನಿ. ಮತ್ತೆ ನಿಮ್ ಕಡೆದು ಒಂದು ಟಾಪಿಕ್ ಬರ್ಬೇಕು ಮ್ಯಾಮ್ ನಮ್ಗೆ. ಓಕೆನಾ? ಓಕೆ ಮೇಡಮ್. ಎಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೇವತಿ ಮ್ಯಾಮ್ ನಮಸ್ತೆ, ಮಾತಾಡಿ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. 21 ದಿನ ಎಷ್ಟು ಬೇಗ ಕಳೀತು ಅಂತಾಯ್ತು. ಯಾಕಂತಂದ್ರೆ ನಾನು ಎಲ್ಲ ತರಗತಿಗೆ ಹಾಜರಾಗ್ಲಿಕ್ಕೆ ಆಗ್ಲಿಲ್ಲ. ಯೋಗ ದಿನಾಚರಣೆಯ ನಿಮಿತ್ತ ಸಹ ಕೆಲವು ಮೀಟಿಂಗ್ ಅದು ಕೆಲವು ಕೆಲಸಗಳಿತ್ತು. ಹಾಗಾಗಿ ಆದ್ರೂ ನಾನು ಏನು ಅಟೆಂಡ್ ಆಗಿದ್ದೇನೆ ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ, ನಿಜವಾಗ್ಲೂ 21 ದಿನಕ್ಕೆ ನಾವು 21 ಮುದ್ರೆಯನ್ನ ಕಲ್ತ್ಕೊಂಡ್ವಿ. ಅದು ನಮ್ಮ ಆರೋಗ್ಯಕ್ಕೆ ಬಹಳ ಒಂದು ಸಹಕಾರಿ. ಜೊತೆಗೆ ಮುದ್ರೆ ಬಗ್ಗೆನೇ ಮಾತಾಡಿದಾಗ ಒಂಥರ ಕನ್ಫ್ಯೂಷನ್ ಆಗ್ಬಿಡುತ್ತೆ, ತುಂಬಾ ಆಗ್ಬಿಡುತ್ತೆ. ಬಟ್ ಇದು ದಿನಕ್ಕೆ ಒಂದೊಂದು ಹೇಳುವ ಕಾರಣ ಬಹಳ ಚೆನ್ನಾಗಿ ಅರ್ಥ ಆಗೋದ್ರ ಜೊತೆಗೆ ನಾವು ಅಳವಡಿಸಿಕೊಂಡ ಹಾಗೆ ಅದಕ್ಕೊಂದು ಅವಕಾಶ ಆಯ್ತು. ಇನ್ನೊಂದೇನು ಅಂತಂದ್ರೆ, ಪತ್ರಿಜಿಯವರ ಅದ್ಭುತ ವಾಣಿಗಳು, ಅರ್ಥಪೂರ್ಣವಾದ ಅದ್ಭುತ ವಾಣಿ. ಪ್ರತಿದಿನ ನಾವು ಒಂದೊಂದು ಅಂಶವನ್ನ ಕಲ್ತ್ಕೊಂಡು ನಾವು ಅದನ್ನ ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ನಾನು ಅನ್ಕೊಂಡಿದ್ದೇನೆ. ಆ ನಂತರ ಸಮಗ್ರ ಜೀವನ ಶೈಲಿಯಲ್ಲಿ ನಮ್ಮ ಅಶ್ವಿನಿ ಮೇಡಮ್ ನಮ್ಮ ಪರ್ಸನಾಲಿಟಿ ಹೇಗಿರ್ಬೇಕು ಅಂತ ಹೇಳ್ಕೊಂಡು ತುಂಬಾ ಅದ್ಭುತವಾದ ಮಾಹಿತಿಯನ್ನು ಕೊಟ್ರು. ಆ ದಿನ 3 ಜನ ಸ್ಪೀಕರ್ಸ್ ಇದ್ರು, ಮೂವರು ಸಹ ಬಹಳ ಅದ್ಭುತವಾದ ಮಾಹಿತಿ ಕೊಟ್ರು. ನಮ್ಮ ವಿಜಯಲಕ್ಷ್ಮಿ ಪಂಡಿತ್ ಮೇಡಮ್ ಡಿಜಿಟಲ್ ಉಪವಾಸ. ಈಗ ಸಾಮಾನ್ಯವಾಗಿ ಎಲ್ಲರ ಹತ್ರ ಮೊಬೈಲು, ಟಿವಿ, ಅದು ಇದು ಏನೇನು ಇರ್ತದಲ್ಲ, ನಮ್ಮ ಕೆಲವು ಎಲೆಕ್ಟ್ರಾನಿಕ್ ಗೂಡ್ಸ್, ಅದನ್ನ ಹೇಗೆ ನಾವು ವರ್ಜಿತ ಮಾಡಬೇಕು, ಅದು ಉಪವಾಸ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಒಳ್ಳೆ ಬುಲೆಟ್ ಪಾಯಿಂಟ್ಸ್ ನಲ್ಲಿ ಹೇಳಿದ್ರು. ತುಂಬಾ ಸಹಕಾರಿಯಾಯ್ತು. ಮಧುರಾ ಮೇಡಮ್ ಅವರು ಮಳೆಗಾಲಕ್ಕೆ ತಕ್ಕಂತೆ ಮಳೆಗಾಲದಲ್ಲಿ ನಮ್ಮ ಆಹಾರ ಶೈಲಿ, ನಾವು ಯಾವ ತರದ ಕಷಾಯವನ್ನು ಸೇವಿಸ್ಬೇಕು, ಯಾವ ಪಾನೀಯವನ್ನು ಕುಡಿಬೇಕು, ಇದೆಲ್ಲವನ್ನು ಸಹ ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂತಂದ್ರೆ
ಎಲ್ಲೋ ಹೋಗಿ ಎಲ್ಲೋ ಕಲ್ತ್ಕೊಂಡು ಬರ್ಲಿಕ್ಕೆ ಬಹಳ ಬಹಳ ಕಷ್ಟ. ಇಷ್ಟು ಜನ ಒಟ್ಟಿಗೆ ಇಷ್ಟು ಒಳ್ಳೆ ಮಾಹಿತಿಯನ್ನ ನಾವು ಪಡ್ಕೊಂಡ್ವಿ. ಆಮೇಲೆ ನಮ್ಮ ನಾರಾಯಣ ಸತ್ಯೇಂದ್ರ ಸರ್ ಸಹ ನಾವೆಲ್ಲರೂ ಲಕ್ಷ್ಮಿಯನ್ನ ಪೂಜೆ ಮಾಡ್ತೇವೆ, ಆದ್ರೆ ಲಕ್ಷ್ಮಿಯ ಹಾಗೆ ಸರಸ್ವತಿ ಸಹ ನಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳತಕ್ಕಂತ ಒಂದು ಅಂಶವನ್ನ ತುಂಬಾ ಚೆನ್ನಾಗಿ ವಿವರಣೆಯೊಂದಿಗೆ ಮಕ್ಕಳು ಹೇಗೆ ಮಾಡ್ಬೇಕು, ವಿದ್ಯಾರ್ಥಿಯರು ಹೇಳಬೇಕು ಹೇಗೆ ಮಾಡ್ಬೇಕು, ಮಹಿಳೆಯರು ಹೇಗೆ ಇದನ್ನ ಪಾಲಿಸ್ಕೊಳ್ಬೇಕು ಅಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರು. ನಮ್ಮ ನಿನ್ನೆ ಮಾರುತಿರಾಮ್ ಸರ್ ಸಹ 3 ಕಷ್ಟಗಳು ಹಾಗೂ 3 ಸೇವೆಗಳು ಹೇಗಿರ್ಬೇಕು ಅಂತ ನಿಜವಾಗ್ಲೂ ಹೇಳೋದಾದ್ರೆ ಇದೆಲ್ಲ ನನ್ ಬೇರೆಯವರ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ಧ್ಯಾನಿಗಳು ಈ ಮೊದ್ಲೇ ಆಚಾರ ಮಾಡ್ತಾ ಇರೋರಿಗೆ ಇದೆಲ್ಲ ಗೊತ್ತಿತ್ತು ಅಂತ. ನನ್ಗಂತೂ ಇದೆಲ್ಲ ಹೊಸ, ಅದು ಎಲ್ಲವನ್ನು ಕಲಿತಾ ಇದ್ದೇನೆ ನಾನು. ನನ್ನ ಕಲಿಕೆ ಹೀಗೆ ಮುಂದುವರಿತಾ ಇರ್ತದೆ. ಜೊತೆಗೆ ಈ 21 ದಿನದ ಈ ಕಾರ್ಯಕ್ರಮ ಏನಿದೆ ಅಲ್ಲ, ಇದು ನಮ್ಮ ಟೋಟಲ್ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳಕ್ಕೆ, ವ್ಯಕ್ತಿತ್ವವನ್ನ ಪರಿಪೂರ್ಣಗೊಳಿಸ್ಲಿಕ್ಕೆ, ವ್ಯಕ್ತಿತ್ವವನ್ನ ಸುಧಾರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಹೇಳ್ತೇನೆ. ಇನ್ನೂ ಚೆನ್ನಾಗಿ ತುಂಬಾ ಚೆನ್ನಾಗಿದು ಮೂಡಿ ಬರ್ಲಿ ಅಂತ ಹೇಳ್ತೇನೆ. ವಾಣಿ ಮೇಡಮ್ ಅವರಿಗೆ ಧನ್ಯವಾದಗಳು. ಯಾಕಂತಂದ್ರೆ ನಾವೆಲ್ಲ ಹೆಣ್ಣು ಮಕ್ಕಳ ತಾಯಂದ್ರು, ಹೆಣ್ಣು ಮಕ್ಕಳನ್ನ ಗಂಡಂದ್ರ ಮನೆಗೆ ಕಳಿಸ್ಕೊಟ್ಟಿದ್ದೇವೆ. ಸೊ ತುಂಬಾ ಚೆನ್ನಾಗಿ ಕವನವನ್ನ ಬರೆದ್ರು, ತುಂಬಾ ಚೆನ್ನಾಗಿ ಏನ್ ಸಿಕ್ಕಿದ್ರು ಅವರೊಂದು ಕವನವನ್ನ ಬರೀತಾರೆ. ಅವರ ಒಂದು ಸ್ಕಿಲ್, ಕೌಶಲ್ಯಕ್ಕೆ ನಾನು ಧನ್ಯವಾದ ಹೇಳ್ಬೇಕು. ಜೊತೆಗೆ ಇಂತಹ ಸಣ್ಣ ಪುಟ್ಟ ಒಂದು ಕವನಗಳು ಜನರಿಗೆ ಒಂದು ಮಾರ್ಗದರ್ಶನ ಆಗಿ ಸಹ ಅದು ಹರಡ್ಲಿ ಅಂತ ಹಾರೈಸ್ತೇನೆ ನಾನು. ಸೊ ಈ ಒಂದು ಮಹಾವತಾರ್ ಸಂಸ್ಥೆ ಏನು ನಮ್ಗೊಂದು ಸದಾವಕಾಶವನ್ನ ಕಲ್ಪಿಸಿಕೊಟ್ಟಿದೆ, ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಗೀತಾ ಮೇಡಮ್, ನಿಮಗೆ ಸ್ಪೆಷಲ್ ಧನ್ಯವಾದ. ಈ ಸ್ಥಿತಿಯಲ್ಲಿ ಸಹ ತಾವು ತಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಈ ಒಂದು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ. ತುಂಬಾ ಅದ್ಭುತವಾಗಿ. ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಲಿ. ಮಗು ಮುಂದೆನೆ ಇದೆ. ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಎಲ್ರಿಗೂ ಧನ್ಯವಾದವನ್ನ ಹೇಳ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ 21 ದಿನಗಳಲ್ಲಿ ಕೆಲವು ದಿನಗಳು ನೀವು ಏನು ಅಲ್ಲಿ ತಿಳ್ಕೊಂಡಿದ್ದೀರಾ ಆ ವಿಷಯವನ್ನು ಮತ್ತೆ ಮರುಮನನ ಮಾಡ್ಲಿಕ್ಕೆ ನಮ್ಮ ವೇದಿಕೆ ಒಂದು ಅವಕಾಶ ಕೊಟ್ಟು ನೀವು ಸಹ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇ ರೀತಿ ಈ 21 ದಿನಗಳ ಕಾರ್ಯಕ್ರಮದಲ್ಲಿ ಒಂದು ಸತ್ಯ ಪಯಣ ಪುಸ್ತಕದ ಬಗ್ಗೆ ಆಗಿರ್ಬೋದು, ಸವಿತಾ ರಮೇಶ್ ಮೇಡಮ್ ಆಗಿರ್ಬೋದು, ನಾವು ಈ ಭೂಮಿ ಮೇಲೆ ಏನಕ್ಕೆ ಬಂದಿದೀವಿ, ಯಾಕೆ ಅಂತಂದೇಳಿ ಪ್ರತಿಯೊಂದು ವಿವರನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಂತಾನೆ ಹೋದ್ರು. ಅವರು 2 ದಿನಗಳ ಕಾಲ ಅವಕಾಶವನ್ನು ತಗೊಂಡಿದ್ರು. ಅದೇ ರೀತಿ ನಮ್ಮ ಮೀನಾ ಕಾಕುಬಾಳ್ ಮೇಡಮ್ ಅವರು ಹೊಸಪೇಟೆಯವರು, ಅವರು ಸಹ ಆತ್ಮ ಪರಿಶೀಲನೆ ಅಂತೇಳಿ ನಮ್ಮ ಆತ್ಮದ ಪರಿಶೀಲನೆ ಹೇಗಾಗುತ್ತೆ, ನಾವು ಭೂಮಿ ಮೇಲೆ ಬಂದಿರೋದು ಒಂದು ಸಣ್ಣ ಅನುಭವಕ್ಕಾಗಿ ಅಂತೇಳಿ ಅವರು ಸಹ ಅದ್ಭುತವಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡ್ರು. ಅದೇ ರೀತಿ ನಮ್ಮ ಸತ್ಯೇಂದ್ರ ಕುಮಾರ್ ಸರ್ ಬಗ್ಗೆ ಮೇಡಮ್ ಹೇಳೇ ಬಿಟ್ರು. ನಮ್ಮ 3 ದಿನ 3 ಮಾಸ್ಟರ್ಸ್ ಗಳ ಅಶ್ವಿನಿ ಮೇಡಮ್ ಆಗಿರ್ಬೋದು, ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಆಗಿರ್ಬೋದು, ಅದೇ ರೀತಿ ಮಧುರಾ ಮೇಡಮ್ ಆಗಿರ್ಬೋದು, ಒಂದು ವಿಧವಾದ ಜ್ಞಾನವನ್ನು ಕೊಡ್ಲಿಕ್ಕೆ ಸಮಗ್ರ ಜೀವನ ಶೈಲಿ ಅಂತೇಳಿ ಶುಕ್ರವಾರ ದಿನ ತೆಗೆದುಕೊಂಡು ಬಂದಿದ್ರು. ಅದೇ ರೀತಿ ಕಲರ್ ಥೆರಪಿ, ಅದರಿಂದ ಏನು ಉಪಯೋಗ, ಏನೇ ಮಾಡಿದ್ರು ಒಂದು ನಂಬಿಕೆಯಿಂದ ಮಾಡೋದ್ರಿಂದ ನಿಮಗೆ ಏನು ಉಪಯೋಗ ಅಂತೇಳಿ. ಹಾಗೆ ನಾನು ಒಂದು ಪಟ್ಟಿದ್ದೆ. ನನ್ನ ಮಗನಿಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು. ಆ ಜ್ವರನ ಈ ಬೆರಳಿಗೆ 100ರ ಮೇಲಿದ್ರೆ ಹಸಿರು ಬಣ್ಣ ಅಂತ ಹೇಳಿದ್ರು, 100ರ ಒಳಗಿದ್ರೆ ಕಪ್ಪು ಬಣ್ಣ ಅಂತ ಹೇಳಿದ್ರು. ಬಟ್ ನಾನ್ ಚೆಕಪ್ ಮಾಡ್ಸಕ್ ಹೋಗ್ಲಿಲ್ಲ. ಬಟ್ ನಾರ್ಮಲ್ ಆಗಿ ಹಾಗೆ ಒಂದು ಸ್ವಲ್ಪ ಮೈ ಬಿಸಿ ಇರೋದಕ್ಕೋಸ್ಕರ ವಾತಾವರಣಕ್ಕೆ ಈ ತರ ಏನೋ ಆಗಿರಬಹುದು ಅಂತೇಳಿ ಒಂದು ಕಲರ್ ಥೆರಪಿಯನ್ನು ಮಾಡಿದೆ. ಮಗುಗೆ ಜ್ವರ 2-3 ದಿನದಲ್ಲಿ ಕಡಿಮೆ ಆಯ್ತು ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ಅದೇ ರೀತಿ ಒಂದು ಪೋಸ್ಟ್ ಆಫೀಸ್ ಬಗ್ಗೆ ನಮ್ಮ ಶೈಲಜಾ ಮೇಡಮ್ ಆಗಿರ್ಬೋದು, ನಮ್ಮ ಅನುಕೃಷ್ಣಯ್ಯ ಮೇಡಮ್ ಆಗಿರ್ಬೋದು, ಅದೇ ರೀತಿ ನಮ್ಮ ಭಾರತಿ ಮೇಡಮ್ ಒಂದು ಸೊಳ್ಳೆಯನ್ನು ತಡೆಗಟ್ಲಿಕ್ಕೆ ಆಗಿರ್ಬೋದು, ಮಂಡಿ ನೋವು ಆಗಿರ್ಬೋದು, ಹೈ ಬಿಪಿ, ಲೋ ಬಿಪಿ, ಶುಗರ್ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಒಂದು ನಂಬರ್ಸ್ ಗಳನ್ನ ಕೊಡೋದ್ರಿಂದ ನಾನು ಸ್ಟೇಟಸ್ ಆಗಿದೆ, ಮೆಸೇಜ್ ಹಾಕಿದ್ರು, ಇದೆಲ್ಲ ನೀವು ನಿಜನಾ ಅಂತಂದೇಳಿ. ನಾನು ಒಂದೇ ಮೆಸೇಜ್ ರಿಪ್ಲೈ ಮಾಡಿದ್ದು, ನಂಬಿಕೆ ಇಟ್ಟು ಮಾಡ್ಬೇಕು ಯಾವುದೇ ಕೆಲಸನ ಅಂತಂದೇಳಿ. ಹಾಗಾಗಿ ಏನೇ ಕೆಲಸ ಮಾಡಿದ್ರು ನಾವು ನಂಬಿಕೆಯಿಂದ ಮಾಡ್ಬೇಕು. ಇಂಥವನ್ನೆಲ್ಲವನ್ನು ಕೇಳಲಿಕ್ಕೆ, ನಾವು ಅಳವಡಿಸ್ಕೊಳ್ಳಕ್ಕೆ ಉತ್ತಮವಾದ ವೇದಿಕೆಯನ್ನು ಮಾಡ್ಕೊಡಿದಾರೆ ನಮ್ಮ ರಂಗನಾಥ್ ಸರ್. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬಾನೇ ಕಡಿಮೆನೆ ಅಂತ ಹೇಳ್ತಾ, ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಂಜುಳಾ ಮ್ಯಾಮ್ ನಮಸ್ತೆ, ಮಾತಾಡಿ. ಎಸ್ ಮ್ಯಾಮ್.
ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಆ ಇನ್ನ ನಮ್ಮ ಅನುಭವ ಕೇಳಿದ್ರೆ ಈ 21 ದಿನದ ಕಾರ್ಯಕ್ರಮದಲ್ಲಿ ಕೆಲವೊಂದ್ ಕ್ಲಾಸಸ್ ನಾನು ಮಿಸ್ ಮಾಡ್ಕೊಂಡಿದೀನಿ ಮೇಡಮ್. ಕೆಲವೊಂದು ಅಟೆಂಡ್ ಮಾಡಿದೀನಿ. ಅದ್ರಲ್ಲೂ ಏಂಜಲ್ಸ್ ನಂಬರ್ ಮೇಡಮ್ ಹೇಳಿದ್ರಲ್ಲ, ಅದನ್ನು ನಿಜವಾಗ್ಲೂ ಇದೆಲ್ಲ ಸಾಧ್ಯನಾ ಅಂತ ನಂಗೆ. ಆಮೇಲೆ ಅನುಕೃಷ್ಣಯ್ಯ ಮೇಡಮ್ ಅವ್ರದ್ದು ಕಲರ್ ಥೆರಪಿ ಅದಿನ್ನೂ ಅಪ್ಲೈ ಮಾಡಿಲ್ಲ ಮೇಡಮ್, ಮಾಡ್ಕೊಬೇಕು. ಹಂಗಾಗಿ ತುಂಬಾನೇ ಯೂಸ್ ಆಗ್ತಿದೆ ಮೇಡಮ್ ಈ ಕ್ಲಾಸ್. ಬರೀ ಸಮಗ್ರ ಜೀವನ ಶೈಲಿನೇ ಅಲ್ಲ, ಧ್ಯಾನನೇ ಅಲ್ಲ, ಇದ್ರಲ್ಲಿ ಓವರ್ ಆಲ್ ನಮ್ಮ ಲೈಫ್ಗೆ ಏನ್ ಬೇಕೋ ಪ್ರತಿಯೊಂದು ಸಿಗ್ತಾ ಇದೆ ಮೇಡಮ್. ಹಂಗಾಗಿ ಈ ಒಂದು ಅವಕಾಶ ಕೊಟ್ಟಂತ ಆ ಆ ಮಹಾವತಾರ ಫೌಂಡೇಶನ್ ನ ಎಲ್ಲಾ ಹಿರಿಯರಿಗೂ ಗುರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಮೇಡಮ್. ಇನ್ನ ಮೇಡಮ್ ನಾನು ಧ್ಯಾನಕ್ಕೆ ಬಂದು 2 ಇಯರ್ಸ್ ಆಗ್ತಾ ಇದೆ. ಇನ್ನ ನನ್ನ ಅನುಭವ ಅಂತಂದ್ರೆ ಎಲ್ಲೂ ನಾನು ಸಾಮಾನ್ಯ ಮಹಾವತಾರ ಫೌಂಡೇಶನ್ ವೈಟ್ ಫೀಲ್ಡ್ಗೂ ನಾನು ಹೋಗಿಲ್ಲ ಮೇಡಮ್. ನನ್ಗೆ ಕಾಲ್ಗಳು ಆಗಲ್ಲ, ಮಂಡಿ ನೋವಿರೋದ್ರಿಂದ ಬರೀ ಮನೆಯಲ್ಲೇ. ಇನ್ನ ಅಮಾವಾಸ್ಯೆ ಹುಣ್ಣಿಮೆ ಇದ್ರೆ ಅದೆಲ್ಲ ಮಾಡ್ಕೊಂತೀನಿ ಮನೆಯಲ್ಲಷ್ಟೇನೆ. ಹಂಗಾಗಿ ಈ ಸಾಮಾನ್ಯ ರೆಗ್ಯುಲರ್ ಆಗಿ ಈ 3 ರಿಂದ 4 ಕ್ಲಾಸ್ನ ಅಟೆಂಡ್ ಮಾಡ್ತೀನಿ. 11 ರಿಂದ 12 ಅಯ್ಯಪ್ಪ ಪಿಂಡಿಯವ್ರು ನಡೆಸ್ಕೊಡ್ತಾರೆ. ಅದು ರೆಗ್ಯುಲರ್ ಆಗಿ ಮಾರ್ನಿಂಗ್ 11 ರಿಂದ 12 ಅಟೆಂಡ್ ಮಾಡ್ತೀನಿ ಮೇಡಮ್. ಇನ್ನ ಅವ್ರದ್ದು ಧ್ಯಾನ ಯಜ್ಞ ತುಮಕೂರ್ನಲ್ಲಿ ಮೊದಲನೇ ಧ್ಯಾನ ಯಜ್ಞ ನಡೀತು, ಅವಾಗ ಅಟೆಂಡ್ ಮಾಡಿದ್ದೆ. ಹಂಗಾಗಿ ಅವ್ರದ್ದು ನಿಮ್ದು 2 ಫಾಲೋ ಮಾಡ್ತೀನಿ ಮೇಡಮ್. ಇಷ್ಟ ಹೇಳಲಿಕ್ಕೆ ನನ್ನ ಅನುಭವ ಮೇಡಮ್. ನಾನು ಈಗ ಧ್ಯಾನ ಮಾಡ್ತಾ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋ ತುಂಬಾನೇ ಹೆಚ್ಚಾಗಿದೆ ಮೇಡಮ್. ಮುಂಚೆ ಮುಂಚೆನೂ ಬೋಲ್ಡ್ ಆಗೇ ಇದ್ದೆ. ಕೆಲವೊಂದು ಕಾರಣಾಂತರದಿಂದ ನಾನು ತುಂಬಾ ಭಯ ಆಗಿತ್ತು. ಹಂಗಾಗಿ ಈಗ ಯಾರೇ ಮಾತಾಡಿದ್ರು ಕಾನ್ಫಿಡೆಂಟ್ ಆಗಿ ಯಾರಿಗೇನ್ ಉತ್ತರ ಕೊಡ್ಬೇಕು ಅದೆಲ್ಲ ಕೊಡೋ ಅಷ್ಟು. ಆಮೇಲೆ ಕೋಪ ಮಾಡ್ಕೊಳಲ್ಲ ಮೇಡಮ್. ಮುಂಚೆ ಮೈಯೆಲ್ಲ ಯಾರು ಏನಾರು ಅಂದ್ರೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಅದೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಮೇಡಮ್. ಇದು ನನ್ನಲ್ಲಿ ಬದಲಾವಣೆ. ಕೆಲವ್ರು ಮೊನ್ನೆ ಒಂದು ಕ್ಲಾಸಲ್ಲಿ ಸರ್ ಹೇಳ್ತಾ ಇದ್ರು, ಕೆಲವರೆಲ್ಲ ಧ್ಯಾನ ಮಾಡ್ತಾ ನಮ್ಗೆ ಈಶ್ವರ ಕಾಣಿಸ್ತಾರೆ, ರಾಘವೇಂದ್ರ ಅಂತ ಏನೇನೋ ಹೇಳ್ತಿರ್. ನನ್ಗೆ ಆತರ ಯಾವ್ದು ಇಲ್ಲ ಮೇಡಮ್. ನಾನೇ ಧ್ಯಾನ ಕೂತ್ಕೊಂಡಾಗ ನಾನೇ ಅಂದ್ಕೊಂತೀನಿ, ಫಸ್ಟ್ ತಲೆ ಶಿರ, ಅಲ್ಲಿಂದ ಕಾಮ್ ಅಂದ್ರೆ ಅದು ವರ್ಡಿಂಗ್ಸ್ ಬರ್ತಾ ಇಲ್ಲ ಒಟ್ನಲ್ಲಿ. ಅಲ್ಲಿಂದ ಆಮೇಲೆ ಕುತ್ತಿಗೆ, ಆಮೇಲೆ ಎದೆ, ಆಮೇಲೆ ಕಾಲುಗಳು ಎಲ್ಲಾನು ವಿಶ್ರಾಂತಿ ಅನ್ಕೊಂಡು ನಾನೇ ಧ್ಯಾನ ಸ್ಥಿತಿಗೆ ಈ ರೀತಿ ನಾನು ಹೋಗ್ತೀನಿ ಮೇಡಮ್. ಈ ರೀತಿನೇ ನನ್ನ ಅನುಭವ. ಫಸ್ಟ್ ತಲೆ ಸಂಪೂರ್ಣ ವಿಶ್ರಾಂತಿ ಅಂತ ಕೊಟ್ಕೊಂಡ್ 0 ಸ್ಟೇಟ್ ಹೋಗ್ತಾ ಇದ್ದೀನಿ. ಹಂಗಾಗಿ ಇದು ನನ್ನ ಅನುಭವ ಮೇಡಮ್. ಇದು ನಾನ್ ಮಾಡ್ತಾ ಇರೋದು. ಹಿಂಗಾಗಿ ಈಗ ಆರೋಗ್ಯನೂ ಸುಧಾರಿಸ್ತಿದೆ. ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಮೇಡಮ್ ಇವತ್ತು ನಾನು ಅಕ್ಕಮಾದೇವಿಯದ್ದು ವಚನ ಆಡ್ತೀನಿ ಮೇಡಮ್. ಎಸ್, ಖಂಡಿತ ಮ್ಯಾಮ್. ತನು ಕರಗದವರಲ್ಲಿ ಪುಷ್ಪವನುಲ್ಲೆಯಯ್ಯ ನೀನೋ, ತನು ಕರಗದವರಲ್ಲಿ ಪುಷ್ಪವನುಲ್ಲೆಯಯ್ಯ ನೀ, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಅರಿವು ಕಣ್ತೆರೆಯದವಾರಲ್ಲಿ ಅರಿವು ಕಣ್ತೆರೆಯದವಾರಲ್ಲಿ ಆರತಿಯನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಪರಿಣಾಮಿಗಳಲ್ಲದವರಲ್ಲಿ
ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನಲ್ಲಯ್ಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ಕಮಲವಿಲ್ಲದವರಲ್ಲಿ ಇರಲಲ್ಲಯ್ಯ ನೀನು, ಎನ್ನಲ್ಲಿ ನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ, ಎನ್ನಲ್ಲಿ ನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ, ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಹೇಳ ಚೆನ್ನ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ. ಥ್ಯಾಂಕ್ ಯು. ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವ್ ಹೇಳ್ತಿದ್ರಿ ಅವರಿಗೆ ಅದು ಕಾಣಿಸುತ್ತೆ ಧ್ಯಾನದಲ್ಲಿ, ಇವರಿಗೆ ಇದು ಕಾಣಿಸುತ್ತೆ ಅಂತ ಹೇಳಿ. ಅವ್ರಾಗಿರ್ಲಿ, ನಾವಾಗಿರ್ಲಿ, ನಮ್ಮ ಎನರ್ಜಿಗೆ ತಕ್ಕಂಗೆ ನಮಗೆ ಸಿಗುತ್ತೆ, ಅವರ ಎನರ್ಜಿಗೆ ತಕ್ಕಂಗೆ ಅವ್ರಿಗೆ ಸಿಗುತ್ತೆ. ನಾವೆಲ್ಲ ಒಂದು ಕಣ್ಣು ಮುಚ್ಕೊಂಡು ಕುಳಿತುಕಣಕ್ಕೆ ಕೈಲ್ ಆಫ್ ಮಾಡ್ಕೊಂಡು ಕಾಲ್ ಕ್ರಾಸ್ ಮಾಡ್ಕೊಂಡಿದೀವಲ್ಲ, ಇದೇ ಒಂದು ಅನುಭವ ಅಂತ ತಿಳ್ಕೊಳ್ಳೋಣ. ಇಷ್ಟೇ ಖುಷಿ. ನಿಮ್ಮ ಅನುಭವನ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರ್ತಿ ಹೇಳಿದ್ರಲ್ಲ ಮೇಡಮ್, ಆ ಸರ್ ಒಂದ್ಸರ್ತಿ ಆತರ ಏನಿಲ್ಲ, ನಿಮ್ಮಲ್ಲಿ ಬದಲಾವಣೆ ಏನಾಗಿದೆ ಅದನ್ನ ಗಮನಿಸ್ರಿ ಅಂತ ಹೇಳ್ಬಿಟ್ಟು ಅಂತ. ಅವಾಗ ಹೌದಲ್ವಾ ಅಂತ ನಾನು ಕೆಲವರೆಲ್ಲ ಕ್ಲಾಸಲ್ಲಿ ಕೆಲವೊಂದು ಕ್ಲಾಸ್ಗಳು ಅಟೆಂಡ್ ಮಾಡಿದ್ದೆ ಮೇಡಮ್. ಅದ್ರಲ್ಲೆಲ್ಲ ಹಂಗನ್ನೋರು, ನನ್ನ ಕೇಳೋರು ಬೇರೆ ಕ್ಲಾಸ್, ಅದು ಅಯ್ಯಪ್ಪ ಪಿಂಡಿರ್ದಲ್ಲ ಇನ್ನೊಂದ್ ಕ್ಲಾಸು, ಅದ್ರಲ್ಲಿ ನಿಮ್ ಅನುಭವ ಹೇಳ್ರಿ, ನಿಮ್ಗೇನು ಕಾಣಿಸ್ಲಿಲ್ವಾ ಅನ್ನೋರು. ನನ್ಗೆ ಇದೇನಪ್ಪ ಅನ್ಕೊಂಡು ಹಂಗಾಗಿ ನಾನ್ ಮಾಡ್ತಾ ಇರೋ ಸರಿನೋ ಅಲ್ವೋ ಅಂತ ಹೇಳ್ಬಿಟ್ಟು ಗೊಂದಲ. ಒಂದ್ಸತಿ ಸರ್ ಅವ್ರ ಹೆಸರು ಹೇಳಕ್ ಬರ್ತಿಲ್ಲ, ಅವರು ಸುಮಾರು ಕ್ಲಾಸ್ ನಮ್ಮ ಮಹಾವತಾರದಲ್ಲಿ ತಗೊಂಡಿದ್ದಾರೆ. ಆ ಸರ್ ಹೇಳ್ತಾ ಇರೋದಿಲ್ಲ, ಇಲ್ಲ ಇದ್ ಆತರ ಎಲ್ಲ, ಒಟ್ಟು ನಿಮ್ಗೆ ಏನ್ ಅನ್ನಿಸ್ತಿದೆ, ಯಾವ ರೀತಿ ಆಗ್ತಾ ಇದೆ ಅದನ್ನ ಗಮನಿಸ್ರಿ ಅಂತ. ಹೌದಲ್ವಾ ಸರ್ ಹೇಳೋದ್ ಕರೆಕ್ಟ್ ಅಂತ ಹೇಳ್ಬಿಟ್ಟು ಅಂತ ಅವಾಗ್ಲಿಂದ ಇನ್ನು ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಮೈಂಡ್ ರಿಲೀಫ್ ಇದೆಯಾ, ನಮ್ಮ ದೇಹ ಗೂರವಾಗಿದೆಯಾ, ಇದೇ ಒಂದು ಅನುಭವ. ಸಂತೋಷವಾಗಿದೀವಾ, ಇದಕ್ಕಿಂತ ಏನ್ ಬೇಕು ನಮಗೆ ಅಲ್ವಾ? ನಿಜ ಮೇಡಮ್, ನಿಜ ನಿಜ ನಿಜ. ಎಸ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಮತ್ತು ನಿಮ್ಮ ಕಡೆಯಿಂದ ನಮಗೆ ಜ್ಞಾನ ಹಂಚಿಕೆಯಾಗಿ ಸಮಗ್ರ ಜೀವನ ಶೈಲಿ ಟಾಪಿಕ್ ತಗೊಳ್ಳಿ ಮ್ಯಾಮ್ ನೀವೆಲ್ಲ. ಶೂರ್ ಮೇಡಮ್, ಶೂರ್ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಅನುಭವ ಅನಿಸಿಕೆ ಆಗಿರ್ಬೋದು. 21 ದಿನಗಳ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳುತ್ತೆ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಪುಟ್ಟಸ್ವಾಮಿ ಅಂತ ಇದ್ದಾರೆ ಸರ್, ನಮಸ್ತೆ, ಮಾತಾಡಿ. ಮ್ಯಾಮ್ ಸಾವಿತ್ರಿ ಮ್ಯಾಮ್ ನಮಸ್ತೆ ಮ್ಯಾಮ್, ಮಾತಾಡಿ ಮ್ಯಾಮ್. ಸಾವಿತ್ರಿ ಮ್ಯಾಮ್. ಶರಣಾರ್ಥಿ ಗೀತಮ್ಮ. ಇದು ಸರಿಯಾಗಿ ನೆಟ್ವರ್ಕ್ ಬರ್ತಾ ಇಲ್ರಿ, ಅದಕ್ಕೆ ನಾ ಓಪನ್ ಮಾಡೇ ಇಲ್ರಿ. ಏನು ಸೌಂಡ್ ಕೇಳ್ತಾ ಇಲ್ಲ ನಿಮ್ದು? ಸೌಂಡ್ ಕೇಳ್ತಾ ಇಲ್ಲ. ಇದಾಗ್ತಾ ಇಲ್ರಿ, ನೆಟ್ವರ್ಕ್ ಇಲ್ಲ ಅಲ್ರಿ. ಸೌಂಡ್ ಕೇಳ್ತಾ ಇಲ್ರಿ. ಸುತೇಜ ಮ್ಯಾಮ್ ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್, ನಂಗೆ ಕೇಳಿಸ್ತಿದೆ. ಇವರು ಸಾವಿತ್ರಿ ಮ್ಯಾಮ್ದು ಅವ್ರದ್ದು ನಂಗೆ ಅದೇ ಕೇಳಿಸ್ತಾ ಇಲ್ಲ ಅನ್ನೋದಕ್ಕೆ ಆಯ್ತು. ಸಾವಿತ್ರಿ ಮೇಡಮ್ ಇದ್ದೀರಾ? ಅವ್ರದ್ದೇನು ಪ್ರಾಬ್ಲಮ್ ಇರ್ಬೇಕು. ಒಂಚೂರು ಕಂಟಿನ್ಯೂ ಮಾಡಿ ಮ್ಯಾಮ್ ನೀವು ಸ್ವಲ್ಪ. ಸುತೇಜ ಮ್ಯಾಮ್. ಹಾ, ಎಸ್ ಮ್ಯಾಮ್. ಸಾವಿತ್ರಿ ಮೇಡಮ್ ವಿಜಯನಗರ ಇಲ್ವಲ್ಲ ಅವರು? ಸಾವಿತ್ರಿ ಮೇಡಮ್ ಅವರು ಮ್ಯೂಟ್ ಮಾಡ್ಕೊಂಡ್ರಲ್ಲ, ಮ್ಯೂಟ್ ಮಾಡ್ಕೊಂಡ್ರು, ವಿಡಿಯೋನು ಆಫ್ ಮಾಡ್ಕೊಂಡ್ರು. ನೋಡಂತ ಲೆಫ್ಟ್ ಆಗಿಲ್ಲ, ಮ್ಯೂಟ್ ಆಯ್ತಾ ಇಲ್ವಾ? ಲೆಫ್ಟ್ ಆಯ್ತಾ ಅವ್ರದ್ದು? ಲೆಫ್ಟ್ ಆಗಿದ್ದಾರೆ. ಇಲ್ಲ ಲೆಫ್ಟ್ ಆಗಿಲ್ಲ. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮೇಡಮ್. ಇಲ್ಲ, ನಿಮ್ದು ಬ್ರೇಕ್ ಆಗ್ತಿದೆ ವಯಸ್ಸು.
ನನ್ ಸೌಂಡ್ ಕೇಳ್ತಾ ಇಲ್ಲ. ಹಾ ಈಗ ಕೇಳ್ತಾ ಇದೆ, ಸ್ವಲ್ಪ ಹೇಳಿ. ಕೇಳ್ತಾ ಇದೆ, ಹೇಳಿ ಇವಾಗ. ಸಾವಿತ್ರಿ ಮೇಡಮ್ ಮಾತಾಡಿ. ಹಾ, ಎಲ್ಲಾ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಈ 21 ದಿನ ಬಹಳ ಸುಂದರವಾಗಿ ಹಲವಾರು ಜ್ಞಾನಗಳ ಒಂದು ಸಾಗರವೇ ಹರಿದು ಬಂತು. ಒಬ್ಬರಿಗಿಂತ ಒಬ್ಬರು ಎಷ್ಟೊಂದು ವಿಶಾಲವಾದಂತ ಮನೋಭಾವನೆ ಎಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ತುಂಬಿ ತಿಳಿಸಿದೆ. ನಮ್ಮಲ್ಲಿ ಇರೋದು ಇನ್ನೊಬ್ಬರಲ್ಲಿ ಇರೋದು ಮತ್ತೊಬ್ಬರಲ್ಲಿ ಹೀಗೆ ಹಲವಾರು ಜನರ ಒಂದು ಆತ್ಮಬಂಧುಗಳ ಒಂದು ಆತ್ಮ ವಿಕಾಸದ ಒಂದು ಚಿಂತನೆಗಳನ್ನೆಲ್ಲ ನಾವು ಕೇಳಿ ನೋಡಿ ಬಹಳ ಆನಂದಮಯವಾಯಿತು. ಇದಕ್ಕೆ ಮೂಲ ಕಾರಣ ಹಲವಾರು ಎಲೆಮರೆಯ ಕಾಯಿಯಂತೆ ತಾವೆಲ್ಲರೂ ಶ್ರಮ ಪಡ್ತಾ ಇದ್ದೀರಲ್ಲ, ಅದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಕೋಟಿ ನಮನಗಳನ್ನ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ನೋಡ್ರಿ, ಎಷ್ಟೊಂದು ಒಂದು ಪ್ರತಿಯೊಬ್ಬರಲ್ಲಿ ಒಂದು ಜೀವನದಲ್ಲಿ ಅಮೂಲ್ಯವಾದಂತ ಕ್ಷಣಗಳು ಯಾವ ರೀತಿ ಇರ್ತಾವ, ಅದನ್ನ ನಮ್ಮ ಪ್ರತಿ ಜೀವನದಲ್ಲಿ ಕ್ಷಣಕ್ಕೂ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೇವಲ್ರಿ. ಅದ್ರಲ್ಲಿ ಕಾಯಕ, ಇದು ಒಂದು ಕಾಯಕ ಅಲ್ರಿದು. ಇದು ಒಂದು ಪ್ರತಿಯೊಬ್ಬರ ಒಂದು ಕಾಯಕದ ಬಗ್ಗೆ ಹಲವಾರು ಶರಣರು ನಮ್ಮ 12ನೇ ಶತಮಾನದಲ್ಲಿ ಹೇಳಿದಾರೆ. ಅಥವಾ ಸತ್ಯಕ್ಕ ಅಂತ ಒಬ್ಬಳು ಇದು ಕಸ ಗುಡಿಸ್ತಾ ಇದ್ರು ಎಲ್ಲೇ ಕಲ್ಯಾಣದಲ್ಲಿ. ಅವ್ರದೊಂದು ವಚನ ನನಗೆ ನೆನಪು ಬರ್ತಾ ಇದ್ದಾರೆ. ಲಂಚ ವಂಚನಕ್ಕೆ ಕೈಯಾಣದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಭಟರಾಣೆ ಅಂತ ಹೇಳ್ತಾರ. ನೋಡ್ರಿ ಎಷ್ಟೊಂದು ನಿರ್ಭಡೆಯಿಂದ ಆಗಿನ ಕಾಲದಲ್ಲಿ ಶರಣೆಯರು ಮುಂದೆ ಬಂದಿದ್ರು. ಅದೇ ಪ್ರಕಾರ ಇಲ್ಲೂ ಸಹಿತ ಮಧ್ಯಾಹ್ನ ಸಮಯದಲ್ಲಿ ಎಲ್ಲಾ ಕೆಲಸಗಳ ಒತ್ತಡಗಳನ್ನೆಲ್ಲ ಇಟ್ಟು ಪ್ರತಿಯೊಬ್ಬರು ನೀವು ಶರಣೀಯರ ರೂಪ ನೋಡ್ರಿ. ಅದ್ರಲ್ಲಂತೂ ಗೀತಾ ಮೇಡಮ್ ಆಗಲ್ರಿ, ಸುಜಾತ ಮೇಡಮ್ ಆಗಲಿ, ಪ್ರತಿಯೊಬ್ಬರು ಸಹಿತ ಒಂದು ಶರಣೀಯರ ಒಂದು ರೂಪವನ್ನೇ ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ಆಯ್ದಕ್ಕಿ ಲಕ್ಕಮ್ಮ ಆಗಲ್ರಿ, ಹಲವಾರು ಶರಣೀಯರ ಇಲ್ಲೆಲ್ಲ ಆಗಿನ ಕಾಲದಲ್ಲಿ ಇವಾಗ ಬಂದ ಕಸಿಂದ ಅವ್ರ ಮುಖಾಂತರ ತಮ್ಮ ಮುಖಾಂತರ ಒಂದು ಜ್ಞಾನದ ಪ್ರತಿಭೆಯನ್ನ ಹೊರಡಿಸ್ತಾ ಇದ್ದೇವೆ ಅಂತ ಹೇಳಿ ಕಸಿಂದ ನನಗೆ ಅನಿಸ್ತಾ ಇದ್ದೇರಿ. ಅದಕ್ಕಾಗಿ ಇದೇ ಪ್ರಕಾರ ನೋಡ್ರಿ, ಗೀತಾ ಮೇಡಮ್ ಅಂತೂ ಒಂದು ಗರ್ಭಿಣಿಯರಾಗಿ ಒಂದು 2 ಮಕ್ಕಳ ಜೀವನ ಎಷ್ಟೊಂದು ಎಂತ ಸಂಸ್ಕಾರ ಕೊಡ್ತಾ ಇದ್ದಾರೆ. ನನಗಂತೂ ತುಂಬಾ ಅಭಿಮಾನ ಅನಿಸ್ತಾ ಇದೆ ನೋಡ್ರಿ ಅವ್ರ ಬಗ್ಗೆ. ಎಂತ ಕಾಯಕ, ಮನೆಗೆಲ್ಸ ಕಾಯಕ, ಸತ್ಯ ಶುದ್ಧವಾದ ಕಾಯಕ ಮತ್ತದು ರೀ. ಇಂಥ ಸತ್ಯ ಶುದ್ಧವಾದ ಕಾಯಕದೊಂದಿಗೆ ಈ ರೀತಿ ಒಂದು ದಾಸೋಹ, ಇದು ಒಂದು ಜ್ಞಾನ ದಾಸೋಹ ಮಾಡ್ತಾ ಇದ್ದಾರಲ್ರಿ. ಅದಕ್ಕಾಗಿ ತುಂಬಾ ಒಂದು ಹೃತ್ಪೂರ್ವಕದ ವಂದನೆಗಳನ್ನ ಇಲ್ಲಿ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೆ ಸಹಿತ ಎಲ್ಲರಿಗೂ ನಮನಗಳನ್ನ ಹೇಳ್ತಾ, ಆಮೇಲೆ ಇಲ್ಲಿ ಅವಕಾಶ ಕೊಟ್ಟಂತ ಎಲ್ಲಾ ಗುರುಗಳಿಗೂ ಎಲ್ಲಾ ಪ್ರತಿಯೊಬ್ಬರಿಗೆ ಸಹಿತ ಅನಂತ ಶರಣಾರ್ಥಿ. ನೆಟ್ವರ್ಕ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ರಿ, ಅದಕ್ಕಾಗಿ ಸ್ವಲ್ಪ ನನಗೆ ತೊಂದರೆ ಆಗ್ತದೆ ಇದು. ಅಂದ್ರೆ ಮಳೆ ಬರ್ತಾ ಇದ್ದಾರೆ ಹೊರಗಡೆ. ಥ್ಯಾಂಕ್ ಯು ಮೇಡಮ್. ನಿಮ್ದು ಹಾಡು ಏನಾದ್ರು ಇದೆಯಾ? ಥ್ಯಾಂಕ್ ಯು ಅವಕಾಶ ಕೊಟ್ಟದಕ್ಕೆ ತಮಗೂ ಎಲ್ಲರಿಗೂ ಥ್ಯಾಂಕ್ ಯು. ಹಾಡು ಏನಾದ್ರು ಹೇಳ್ತೀರಾ? ಹಾಡು ಹೇಳ್ತಾರೇನ್ರಿ? ಹಾಡು ಇಲ್ಲ, ಒಂದು ವಚನ ಹಂಗ ಬಾಯಲ್ಲಿ ಹೇಳ್ತೇನೆ ನೋಡಿ. ಪಾಪಿಯ ಜನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣರಿಗೆ ಅಲ್ಲದ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಇದ ಬಸವಣ್ಣವ್ರ ವಚನ. ಇದು ಇಲ್ಲಿ ನಿಷ್ಠೆ ಪ್ರಾಮಾಣಿಕತೆಗೆ ಸಂಬಂಧಪಟ್ಟದ್ದು ಇದು ವಚನ. ಬಹು ಮಹತ್ವದ ವಿಚಾರಗಳನ್ನ ಅವ್ರು ಹೇಳಿದಾರೆ. ಅಂದ್ರ ಮಾಡುವ ಅರ್ಥ ಅಂದ್ರ ದುಡ್ಡವ್ರಿ ಅನ್ನುವಂಥದ್ದು. ನಮ್ಮ ಹಣ ಸದುಪಯೋಗ ಆಗಬೇಕಾದ್ರ, ಅದು ಒಂದು ಒಳ್ಳೆಯ ಕಾರ್ಯಕ್ಕೆ ಸಲ್ಲಬೇಕಾದ್ರ ಅದು ಯಾವ ರೀತಿ ಇರಬೇಕು? ಸತ್ಯ ಶುದ್ಧವಾದ ಕಾಯಕದಿಂದ ಬಂದದ್ದಾಗಿರ್ಬೇಕು. ಆಮೇಲೆ ಅದು ಇಲ್ದೇ ಇರೋದು ವ್ಯರ್ಥ ಆಗ್ತದ. ಪಾಪ ಅಂದ್ರೆ ಇಲ್ಲಿ ಕೆಟ್ಟ ಕೆಲಸ ಅಂತ ಒಂದು ಅರ್ಥ ಆಗ್ತದ. ಆ ಪಾಪದ ಹಣ ಎಂದಕ್ಕೂ ನಮಗೂ ಉಪಯೋಗ ಆಗುದಿಲ್ಲ. ಅದ ನಾಯಿಯ ಹಾಲಿದ್ದಂತೆ ನಾಯಿಗೆ ಅದು ಉಪಯೋಗ ಆಗ್ತದ, ಹೊರತಾಗಿ ಪಂಚಾಮೃತಗೆ ಸಲ್ಲುದಿಲ್ಲ ಅಂತ ಹೇಳಿಂದ ಇಲ್ಲಿ ಬಸವಣ್ಣವರು ಹೇಳ್ತಾರೆ. ಅದಕ್ಕೆ ಸತ್ಯವನ್ನೇ ಇಲ್ಲಿ ಹೇಳಿದಾರೆ. ಧನವನ್ನ ಗಳಿಸಬೇಕಾದ್ರೆ ನಾವು ಹಣ ಗಳಿಸ್ತೇವ್ರಿ ನಾವು, ಅದಕ್ಕ ಸಾಕಷ್ಟು ಮಾರ್ಗಗಳಿದಾವ. ಅದು ಯಾವ ರೀತಿ? ನಮ್ಮ ಶರಣರಾಗ್ಲಿ ನಾವೆಲ್ಲ ಆಗ್ಲಿ ಆರಿಸಿಕೊಂಡ ಮಾರ್ಗ ಯಾವುದು ಅಂದ್ರ ಸತ್ಯನಿಷ್ಠೆಯ ಮಾರ್ಗ. ಅದು ಸತ್ಯ ಪ್ರಾಮಾಣಿಕತೆಯಿಂದ ದುಡಿತನ್ನಂತ ಧನವು ಮಾತ್ರ ಆ ಸತ್ಪಾತ್ರಕ್ಕೆ ಸಲ್ತದೆ. ಅದಕ್ಕಾಗಿ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಂದ್ರೆ ಸತ್ಪಾತ್ರಕ್ಕೆ ಸಲ್ಲದ ಅಂತ ಹೇಳಿ ಒಂದು ಕಡೆ ಹೇಳಿದ್ದಾರೆ. ಅದಕ್ಕಾಗಿ ನಾವು ಸತ್ಯ ಶುದ್ಧವಾದ ಕಾಯಕದಿಂದ ಬಂದದ್ದನ್ನ ದಾಸೋಹ ಉಪಯೋಗ ಮಾಡ್ಲಿಕ್ಕೆ ಆ ಶರಣ ಹೇಳಿದಂತೆ ಮುಂದೆ ಸಾಗೋಣ ಅಂತ ಹೇಳಿ
ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಸಹಿತ ಅನಂತ ಶರಣಾರ್ಥಿ. ಥ್ಯಾಂಕ್ ಯು ಸಾವಿತ್ರಿ ಮೇಡಮ್, ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಮೇಡಮ್. ನಾಗರತ್ನ ಮೇಡಮ್. ಸುತೇಜ ಮ್ಯಾಮ್, ಲಿಂಕ್ ಕಳ್ಸಿದೀನಿ ನಾನು, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಮತ್ತೆ ಮಂಜುಳಾ ಮ್ಯಾಮ್ ಬ್ಯಾಕ್ ಪೈನ್ ಬಗ್ಗೆ ಮಾಹಿತಿ ಕೇಳಿದ್ರಂತೆ, ಅದನ್ನು ಸಹ ಕಳ್ಸಿದ್ದಾರೆ ಭಾರತಿ ಮೇಡಮ್ ಅವರು. ಭಾರತಿ ಮೇಡಮ್ ಹಾಕಿದಾರಲ್ಲ? ಎಸ್ ಮ್ಯಾಮ್, ಖಂಡಿತ. ಮಂಜುಳಾ ಮ್ಯಾಮ್ ಸ್ವಲ್ಪ ಅದನ್ನ ಗಮನಿಸಿ, ಚಾರ್ಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ ಮಾ, ಬ್ಯಾಕ್ ಪೇನಿಗೆ. ಮಂಜುಳಾ ಮೇಡಮ್ ಇದ್ದೀರಾ? ಇದಾರೆ ಮಂಜುಳಾ ಮ್ಯಾಮ್ ಇದಾರೆ. ಸ್ವಲ್ಪ ಅದನ್ನ ಸ್ಕ್ರೀನ್ ಶಾಟ್ ಅವ್ರ ತಗೊಳ್ಳಿ, ಇದ್ರ ನಂಬರ್ ಅವ್ರ ತಗೊಳ್ಳಿ ಮಾ ನೀವು. ಬ್ಯಾಕ್ ಪೇನಿಗೆ 718153 ಅಂತ ಇದೆ ನೋಡಿ. ಲೆಫ್ಟ್ ಲೆಗ್ ಪೇನ್ಗೆ 54 ಅಂತ ಇದೆ, ರೈಟ್ ಲೆಗ್ ಪೇನ್ಗೆ 63 ಅಂತ ಇದೆ ನೋಡಿ. ಮಾಸ್ಟರ್ಸ್, ನಿನ್ನೆ ರೇವತಿ ಮೇಡಮ್ ಮಾಡಿರುವಂತಹ ಕ್ಲಾಸ್ ಬಗ್ಗೆ ಇವತ್ತು ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕಳಿಸಿದೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಮ್ಯಾಮ್, ಎಸ್ ಸುತೇಜ ಮ್ಯಾಮ್ ಕಂಟಿನ್ಯೂ ಮಾಡಿ ಮ್ಯಾಮ್. ಮಾಸ್ಟರ್ಸ್ ಮೇಡಮ್ ಹಾಕಿದಾರಲ್ಲ ಲಿಂಕ್, ದಯವಿಟ್ಟು ಎಲ್ಲರೂ ಲೈಕ್ ಕಾಮೆಂಟ್ಸ್ ಕೊಡಿ. ಯಾಕಂದ್ರೆ 25 ಜನ ಇದ್ದೀವಿ, ಬರೋದೇ ಇಲ್ಲ, ಪ್ರತಿದಿನ ಹೀಗಾಗುತ್ತೆ. ಎಲ್ಲರೂ ಲೈಕ್ ಕೊಡಿ. ನೆಕ್ಸ್ಟ್ ನಾಗರತ್ನ ಮೇಡಮ್. ಎಲ್ಲ ಮಾಸ್ಟರ್ಗಳು, ಎಲ್ಲ ಸೀನಿಯರ್ ಮಾಸ್ಟರ್ಗಳು, ಜೊತೆಗೆ ಗೀತಾ ನಾಯಕ್ ನಟಿ ಮೇಡಮ್ಗೆ ಧನ್ಯವಾದಗಳು. ಇವಾಗ ಎಲ್ರು ಆಗ್ಲೇ ಹೇಳಿದ್ದಾರೆ ಅನುಭವಗಳನ್ನ. 21 ದಿನ ಹೇಗ್ ಕಟ್ಟಿದ್ರು ಗೊತ್ತಾಗ್ಲಿಲ್ಲ. ಅದು ಈ ಸರಿ ಅನ್ಕೋ ತುಂಬಾ ಒಳ್ಳೊಳ್ಳೆ ಅನುಭವಗಳು ಸಿಗ್ತದೆ. ಅದ್ರ ಬಗ್ಗೆ ಎಲ್ರು ಹೇಳಿದ್ದಾರೆ. ಮತ್ತೆ ನಾನೇ ಅದ್ರ ಮಾಡೋದ್ ಬೇಡ ಅಂತ ಅನಿಸ್ತು. ಅಂದ್ರೆ ಈ ವಾರ ಅಂತೂ ತುಂಬಾ ಒಳ್ಳೊಳ್ಳೆ ವಿಷಯಗಳು ಅದನ್ನ ನಾವು ಅನುಭವಿಸೋದಷ್ಟೇ. ಇನ್ನೊಂದ್ಸರಿ ಎಲ್ಲ ವಿಜ್ಞಾನಿಗಳಾರ ಇವತ್ತು ನೀವು ಈಗ ಅಟ್ರಿಷನ್ ಒಂದು ಹೇಳ್ರಿ. ಈಗ ನಿಮ್ ಮಣ್ಕಾಲ್ ನೋಡ್ತಿದ್ರು ಅವ್ನ ಕೆಲವೊಂದು ಅಂಕಿಗಳು ಅವ್ರಿಗೆ ಅಂಕಿಗಳ್ರಿ ಹಿಂಗ ಕಡಿಮೆ ಅಲ್ಲ ಅಥವಾ ಹಿಂತೆಲ್ಲಿ ಎಲ್ರ ಬರ್ಕೊಂಡ್ ಕಸಿ ಇದು ಮಾಡಿ ಒಂದ್ ಸ್ವಲ್ಪ ಬಿಡ್ತಿಲ್ರಿ, ಅದು ಕಡಿಮೆ ಆಗ್ತೈತಿ. ಈಗ ಗುಂಗಾಟ್ ಕಡೆ ತಾವ್ತಿಳ್ಕೊರ್ ನೀವು, ಗುಂಗಾಟ್ ಕಡೆ ಪೂಜಾಕ ಅಥವಾ ಧ್ಯಾನ ಕೇಳ್ತಾ ಇದೀಯ ಮೇಡಮ್? ಹೇಳಿ, ಮತ್ತೆ ಅವ್ರು ಮಾತಾಡ್ತಾರೆ, ಹೇಳಿ ಈಗ ಶುರು ಮಾಡಿ. ಸುಮಾರು ಜನ ಎಲ್ಲರೂ ಎಲ್ಲ ಹೇಳಿದಾರೆ. ಈಗಾಗಲೇ ಮಾಸ್ಟರ್ಗಳೆಲ್ಲ ಒಳ್ಳೊಳ್ಳೆ ವಿಷಯಗಳೆಲ್ಲ ಈ 21 ದಿನದಲ್ಲಂತೂ ತುಂಬಾ ಚೆನ್ನಾಗಿ ಒಂದೊಂದ್ ದಿನಕ್ಕೆ 3 ಮಾಸ್ಟರ್ಗಳು ವಿಷಯಗಳನ್ನ ನಮ್ಗೆ ತುಂಬಿದ್ದಾರೆ. ತುಂಬಾ ಚೆನ್ನಾಗಿದೆ ಮೇಡಮ್ ಈ ವಾರದ ತನಕ ಒಳ್ಳೊಳ್ಳೆ ವಿಷಯಗಳು. ಜೊತೆಗೆ ಹಾಸನ ಮೇಡಮ್ ಅನ್ಕೋ ಒಳ್ಳೆ ಒಂದು ಇದನ್ನೇ ನಮ್ಗೆ ಕೇಳ್ಕೊಟ್ರು. ಹೆಣ್ಮಕ್ಳ ಬಗ್ಗೆ ಮತ್ತೆ ಸೊಸೆಯರ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಒಂದು ಕವಿತೆಗಳೆಲ್ಲ ಬರೆದು ಕವಿತೆ ರೂಪ, ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ ಬರೆದು ಹೇಳಿದ್ದಾರೆ. ಯಾವ್ದು ಮತ್ತೆ ಅದನ್ನೆಲ್ಲ ರಿಪೀಟ್ ಮಾಡೋದು ಬೇಡ ಅನಿಸ್ತು. ಮತ್ತೆ ಈ ಮೇಡಮ್ ಹಾಗೆ ಯೂಟ್ಯೂಬ್ ಗಳನ್ನ ಮತ್ತೆ ನೋಡಿ ಅವರು ಎಲ್ಲ ಇದ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯೂಟ್ಯೂಬ್ ನ ನೋಡೋದು ನಾವು ಯಾವ್ಯಾವ್ದೋ ಯೂಟ್ಯೂಬ್ ನ ನೋಡೋದಲ್ಲ ಅಲ್ಲ, ಮಹಾತಾರ್ ಫೌಂಡೇಶನ್ ಇಂದ ಬರುವಂತ ವಿಡಿಯೋಗಳು ನೋಡಿದ್ರೆ ಎಲ್ಲ ನಮ್ಗೆ ಇನ್ನೊಂದೊಂದ್ಸರಿ ಮನನ ಆಗುತ್ತೆ. ಒಂದ್ಸರಿ ನಾವು ಅಟೆಂಡೇ ಮಾಡಕ್ ಆಗಿರಲ್ಲ. ಜೊತೆಗೆ ವಿಷಯಗಳು ಸ್ವಲ್ಪ ಮಿಸ್ ಆಗಿರುತ್ತೆ, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಎಲ್ರು ನಾವು ಇನ್ನೊಂದ್ಸರಿ ಕೇಳ್ಕೊತಾ ಇದೀನಿ, ಯೂಟ್ಯೂಬ್ ನೋಡಿ ಎಲ್ರು ಶೇರ್ ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ನಾನನ್ಕು ಶೇರ್ ಮಾಡ್ತಾ ಇರ್ತೀನಿ ಎಲ್ಲರಿಗೂ. ಇವತ್ತೊಂದು ನಾನು ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು, ನೆನ್ನೆ ಮೊನ್ನೆಲ್ಲ ನಾನು ಕಮೆಂಟ್ ಮಾಡಕ್ ಆಗಿರ್ಲಿಲ್ಲ. ಬೆಳಗ್ಗೆ ಕ್ಲಾಸಲ್ಲಿ ಅನ್ಕೋ ಮಾಡಿರ್ತೀನಿ, ಮಧ್ಯಾಹ್ನದೆಲ್ಲ ನೋಡಿ ಮಾಡಕ್ ಆಗಿಲ್ಲ. ಧನ್ಯವಾದಗಳು. ಮತ್ತೆ ಇವಾಗ ಒಂದು ಹಾಡು ಹೇಳ್ತೀನಿ ಮೇಡಮ್. ನಾನು ಒಂದ್ ಸಣ್ಣದು, ನಾನು ಉಪ್ಪಿಟ್ಟು ಅಂತ ಯಾವ್ದೋ ಒಂದು ಬೇರೆ ಬರ್ದಿಟ್ಟೆ, ಅದು ಪೇಜ್ ಏನೋ ಸಿಗ್ತಾ ಇಲ್ಲ. ಉಪ್ಪಿಟ್ಟಿನ ಬಗ್ಗೆ ಕೂಡ ನಾನು ಅನ್ಕೊಂಡಿದ್ದೆ ಬೇರೆ, ಬಟ್ ಅದು ಸಿಗ್ತಾ ಇಲ್ಲ. ಎಲ್ಲೋ ತುಂಬಾ ಚೆನ್ನಾಗಿದೆ ಅದು. ಅದು ನೆಕ್ಸ್ಟ್ ವೀಕ್ ಬೇಕಾದ್ರೆ ಮಾಡೋಣ ಯಾವಾಗ್ಲಾದ್ರು. ಇವಾಗ ಒಂದು ಹಾಡು ಹೇಳ್ತೀನಿ. ಇಟ್ಟಾಗೆ ಇರುವೇನು ಹರಿಯೇ ಎನ್ನ ದೊರೆಯೇ, ಇಟ್ಟಾಗೆ ಇರುವೇನು ಹರಿಯೇ ಎನ್ನ ದೊರೆಯೇ, ಸೃಷ್ಟಿ ವಂದಿತ ಪಾದ ಪದುಮಾಸಿ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮಾಸಿ ಹರಿಯೇ, ಇಟ್ಟಾಗೆ ಇರುವೇನು ಹರಿಯೇ ಎನ್ನ ದೊರೆಯೇ. ಸಣ್ಣ ಶಾಲೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದೊಳು ಭೋಜನ,
ಸಣ್ಣ ಶಾಲೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದೊಳು ಭೋಜನ ಗನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮ್ಯಾಲೆ ಗನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮ್ಯಾಲೆ ಕದನಕ್ಕೆ ಕಾಕದೆ ಬಾಯಿ ಬಿಡಿಸುವೆ ಹರಿಯೇ 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 ವಿಠಂಗೆ ವಿಠಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಕಂಪೀಲಿ ಹೊಳೆವ ಪೀತಾಂಬರ ಉಡಿಸುವಿ ಸೊಂಪಿನಂಚಿನ ಶಾಲು ಹೊದಿಸುವೆಯೋ ಕಂಪೀಲಿ ಹೊಳೆವ ಪೀತಾಂಬರ ಉಡಿಸುವಿ ಸೊಂಪಿನಂಚಿನ ಶಾಲು ಹೊದಿಸುವೆಯೋ ಕಪಿಲ ಹರಿಯೇ ನಿನ್ನ ಕೃಪೆಯು ತಪ್ಪಿದ ಮೇಲೆ ಕಪಿಲ ಹರಿಯೇ ನಿನ್ನ ಕೃಪೆಯು ತಪ್ಪಿದ ಮೇಲೆ ಕೌಪೀನ ದೊರೆಯಾದು ಪೀನಾಕಿ ವಂದ್ಯಾನೆ ಕೌಪೀನ ದೊರೆಯಾದು ಪೀನಾಕಿ ವಂದ್ಯಾನೆ ವಿಠಂಗೆ ವಿಠಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಚಂದ್ರ ಶಾಲೆ ಚಂದ್ರ ಕಿರಣದೊಂದೊಪ್ಪುವ ಚಂದ್ರದ ಮಂಚದೊಳ್ ಮಲಗಿಸುವಿ ಚಂದ್ರ ಶಾಲೆ ಚಂದ್ರ ಕಿರಣದೊಳೊಪ್ಪುವ ಚಂದದ ಮಂಚದೊಳ್ ಮಲಗಿಸುವಿ ಮಂದಾರೋದರ ನಿನ್ನ ಮಹಿಮೆ ತಪ್ಪಿದ ಮೇಲೆ ಮಂದಾರೋದರ ನಿನ್ನ ಮಹಿಮೆ ತಪ್ಪಿದ ಮೇಲೆ ಧರ್ಮ ಮಂದಿರದೋಳು ತೋಳು ತಲೆದಿಂಬು ಮಾಡಿಸುವಿ ಧರ್ಮ ಮಂದಿರದೋಳು ತೋಳು ತಲೆದಿಂಬು ಮಾಡಿಸುವಿ ಇಟ್ಟಂಗೆ ಇಟ್ಟಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಇಟ್ಟಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ನರಯಾನದೊಳು ಕ್ಷಣ ನರವಾರ ನೆನೆಸುವಿ ವರಚಿತ್ರ ಚಾಮರ ಹಾಕಿಸುವಿ ನರಯಾನದೊಳು ಕ್ಷಣ ನರವಾರ ನೆನೆಸುವಿ ವರಚಿತ್ರ ಚಾಮರ ಹಾಕಿಸುವಿ ಕರುಣಾನಿದೆ ನಿನ್ನ ಕರುಣೆ ತಪ್ಪಿದ ಮೇಲೆ ಕರುಣಾನಿದೆ ನಿನ್ನ ಕರುಣೆ ತಪ್ಪಿದ ಮೇಲೆ ಚರಣಾಭರಣ ಹರಿಯೋ ದೊರೆಯದು ಹರಿಯೇ ಚರಣಾಭರಣ ಹರಿಯು ತೊರೆಯದು ಹರಿಯೇ ಇಟ್ಟಂಗೆ ಇಟ್ಟಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತ ಸಂಘವಿರಲಿ ದಷ್ಟ ಸಂಘ ಬೇಡ ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತರ ಸಂಘವಿರಲಿ ದುಷ್ಟ ಸಂಘ ಬೇಡ ಅಂಗನೆಯರು ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ ಅಂಗನೆಯರು ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗ ಪಡುವೆನು ಕಾಯೋ ರಂಗ ಬಿಟ್ಟಲಾರೆ ಭಂಗ ಪಡುವೆನು ಕಾಯೋ ರಂಗ ಬಿಟ್ಟಲಾರೆಯ ಲಿಟ್ಟಾಗೆ ಲಿಟ್ಟಾಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಲಿಟ್ಟಾಗೆ ಇರುವೆನು ಹರಿಯೇ ಎನ್ನ ದೊರೆಯೇ. ಹರೇ ಶ್ರೀನಿವಾಸ ಮೇಡಮ್. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳಿದ್ರಿ. ಇಟ್ಟಂಗೆ ಇರಬೇಕು ನೀನು, ಚೆನ್ನಾಗಿದೆ. ಇದೊಂಥರ ಭಜನೆ ಗೀತೆ ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್. ಇದ್ರದ್ದು ಅರ್ಥ ಏನು ಅಂದ್ರೆ, ದೇವ್ರು ನಮ್ಗೆ ಯಾವ ರೀತಿ ಇಟ್ಟಿರ್ತಾನೆ ಅದನ್ನ ನಾವು ಅನುಭವಿಸ್ಕೊಳ್ಬೇಕು. ಒಂದ್ ದಿವಸ ಅಕಸ್ಮಾತ್ ಅದನ್ನ ಫಸ್ಟ್ ಲೈನೇ ಹೇಳ್ದಂಗೆ ನಾವು ಚೆನ್ನಾಗಿ ದೇವ್ರ ಕರುಣೆ ಇದ್ದಾಗ ನಮ್ಗೆ ಒಂದ್ ಸಣ್ಣ ಅಕ್ಕಿ ಅನ್ನ ಕೂಡ ಕೊಡ್ತಾನೆ, ಒಂದು ಶಾಲ್ ಹೊದಿಸಿ ಎಲ್ಲ ನಮ್ಗೆ ಸನ್ಮಾನ ಎಲ್ಲ ಮಾಡ್ತಾರೆ. ಅವನ ಕರುಣೆ ಏನಾದ್ರು ಇಲ್ಲ ಅಂದಾಗ, ನಾವು ಸ್ವಲ್ಪ ಅಹಂಕಾರದಲ್ಲಿ ಮೆರೆದಾಗ, ಅವನ ಕರುಣೆ ಇಲ್ಲ ಅಂದಾಗ ಕೊನೆಗೆ ನಮ್ಗೊಂದು ಜಗಳಕ್ಕೆ ಎಲ್ಲರೂ ಅಂತ ಕದನಕ್ಕೆಲ್ಲ ಕಾಲು ಪರ್ಯಂತ ಸನ್ನಿವೇಶ ಬೇಕಾದ್ರೆ ಅವ್ನು ತಂದ್ಬಿಡ್ಬೋದು. ಅಷ್ಟು ಮರ್ಯಾದೆ ಕೊಟ್ಟ ಜನ ಇವತ್ತು ಒಂದ್ ಜಗಳಕ್ಕೆ ಬೇಕಾದ್ರೆ ನಮ್ಮನ್ನ ತಂದ್ಬಿಡ್ಬೋದು. ಅವನ ಕರುಣೆ ಮೊದಲು ಮುಖ್ಯ. ನಾವು ಭಗವಂತನ ಧ್ಯಾನಿಸ್ಬೇಕು ಅನ್ನೋದನ್ನ ಇದ್ರಲ್ಲಿ ಅರ್ಥ ಹೇಳಿದೆ ಮೇಡಮ್. ಮೊದಲನೇ ಶ್ಲೋಕ. ಎರಡನೇ ಶ್ಲೋಕ ಅಂತಂದ್ರೆ ಅದೇ ಪೀತಾಂಬರ ಎಲ್ಲ ಮಾಡಿ ಎಲ್ಲವೂ ಚೆನ್ನಾಗಿದೆ, ಅರ್ಥ ಆಗಿರುತ್ತೆ ಅನ್ಕೋತೀನಿ ಮೇಡಮ್. ತುಂಬಾ ಚೆನ್ನಾಗಿದೆ. ಅದೇ ನಮ್ಗೆ ದೇವರದ್ದು ಒಂದು ಯಾವಾಗ್ಲೂ ನಮ್ಗೆ ಒಂದು ಕೃಪೆ ಇರ್ಬೇಕು ಅನ್ನೋದಕ್ಕೆ ಇದು ಹಾಡು ಮೇಡಮ್. ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು, ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್. ಹಾ, ನಮಸ್ತೆ ಮೇಡಮ್. ಸುಜಾತ ಭಟ್ ಮೇಡಮ್.
ಗೀತಾ ಮೇಡಮ್ ನಮಸ್ತೆ. ನಾನು ಈ ಕ್ಲಾಸು ಡೈಲಿ ಅಟೆಂಡ್ ಆಗ್ತಿಲ್ಲ. ಅಂದ್ರೆ ನಾನು ಅಟೆಂಡ್ ಆಗೋ ಟೈಮ್ಗೆ ಎಲ್ಲ ಅಭಿಪ್ರಾಯಗಳು ಬರ್ತಾ ಇರುತ್ತೆ. ಅಂದ್ರೆ ನನ್ಗೆ ಆಗ್ಬೇಕಂತ ಇಷ್ಟ. ಅಂದ್ರೆ ನನ್ ಮಗನ್ ಕಾಲ್ ಬರುತ್ತೆ ಮೇಡಮ್. ಅಲ್ಲ ಅಂದ್ರೆ ಲಂಡನ್ ಅಲ್ಲಿ ಇದ್ದಾನೆ. ಅದೇ ಟೈಮ್ಗೆ ಅವ್ನ್ ಕಾಲ್ ಬರುತ್ತೆ. ಹಂಗಾಗಿ ನಾನು ಸ್ಪೀಚಸ್ ಕೇಳಕ್ ಆಗಲ್ಲ. ಅನುಭವ ಕೇಳಿಸ್ಕೊಂಡಿದೀನಿ. ಒಂದೇ ಒಂದ್ ಕ್ಲಾಸ್ ಕೇಳಿದೀನಿ. ಅದೇ ಲಕ್ಷ್ಮೀ ದೇವಿ ಮೇಡಮ್, ಮಂದಾರ ಮೇಡಮ್ ಮತ್ತೆ ಅಶ್ವಿನಿ ಮೇಡಮ್ ಅವ್ರು 3 ದಿವಸ ಒಂದ್ ಕೊಟ್ಟಿದ್ದು ಒಂದ್ ಕ್ಲಾಸ್ ಕೇಳಿದೀನಿ ಮೇಡಮ್. ಅವತ್ ತುಂಬಾ ಚೆನ್ನಾಗಿತ್ತು ಕ್ಲಾಸು. ತುಂಬಾ ಚೆನ್ನಾಗಿದೆ. ಅನುಭವ ಕೇಳಿದ್ರೇನೆ ಕ್ಲಾಸ್ ಅಟೆಂಡ್ ಆಗ್ಬೇಕು ಅಂತ ನನಗಿದೆ. ಆದ್ರೆ ಆ ಕಾಲ್ ಬರೋದ್ರಿಂದ ನಾನು ಸ್ಪೀಚ್ ಕೇಳಕ್ಕಾಗಲ್ಲ ಯಾರ್ದುನು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಕ್ಲಾಸ್ ಎಲ್ಲಾನು. ನೀವು ಹೇಳ್ಬೋದು ಅಂತ ಅಂದ್ರೆ ನಾನು ಭಗವದ್ಗೀತಾದು 12ನೇ ಅಧ್ಯಾಯದ ಶ್ಲೋಕಗಳು ಹೇಳ್ತೀನಿ ಮೇಡಮ್, ಟೈಮ್ ಇದೆ ಅಂದ್ರೆ. ಎಷ್ಟು ಶ್ಲೋಕ ಇದೆ ಅದು? ಅದು ಒಂದು ಶ್ಲೋಕ 15 ಶ್ಲೋಕ ಇದೆ. ಒಂದು 6-7 ನಿಮಿಷದಲ್ಲಿ ಮುಗಿಸ್ಬೋದು. ಒಂದು 10 ನಿಮಿಷದ ಒಳಗಡೆ ಮುಗಿಸ್ಬೋದು ಮೇಡಮ್. ಅಂದ್ರೆ ಬೇರೆಯವ್ರು ಇರ್ತಾರಲ್ಲ ಅಂತ. ಸರಿ ಮೇಡಮ್, ಚಿಂತೆ ಇಲ್ಲ. ಅದಕ್ಕೆ ಕೇಳಿದ್ದು. ಟೈಮ್ ಇದೆ ಅಂದ್ರೆ ಮುಗಿಸ್ತೀನಿ, ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ. 6-7 ನಿಮಿಷ ಅಂದ್ರೆ ಟೈಮ್ ಆಗುತ್ತೆ ಅಂತ. ಪರವಾಗಿಲ್ಲ ಮಾಡಿ. ಇವತ್ತು ಫಸ್ಟ್ ಟೈಮ್ ಮೇಡಮ್ ನೀವು? ಇಲ್ಲ ನಾನು ಬೆಳಗ್ಗೆ ಕ್ಲಾಸ್ ಡೈಲಿ ಅಟೆಂಡ್ ಆಗ್ತೀನಿ ಮೇಡಮ್. ಈ ಕ್ಲಾಸ್ ಮಾತ್ರ ನನ್ಗೆ ಆಗ್ತಾ ಇಲ್ಲ. ಬೆಳಿಗ್ಗೆ ಟೈಮ್ 5 ಗಂಟೆಯಿಂದ ಎಂಡಿಂಗ್ ವರ್ಗೂ ಇರ್ತೀನಿ ನಾನು ಡೈಲಿ. ಈ ಕ್ಲಾಸ್ 4:30 5 ನಿಮಿಷ ಇದು ಮಾಡೋದು. ಯಾವ್ದಾರ ಒಂದ್ 2-3 ನಿಮಿಷ ಆಗುತ್ತಾ? 2-3 ನಿಮಿಷದಲ್ಲಿ ಆಗಲ್ಲ ಮೇಡಮ್. ಸ್ವಲ್ಪ ಅದು ಒಂದು 10-12 ಇದಾವೆ ಶ್ಲೋಕಗಳದು. ಎಷ್ಟನೇ ಅಧ್ಯಾಯ? ಹೇಳಿ ಸ್ಟಾರ್ಟ್ ಮಾಡ್ಬೋದಾ? ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ 12ೋऽಧ್ಯಾಯः. ಅರ್ಜುನ ಉವಾಚ ಏವಂ ಸತತ ಯುಕ್ತಾ ಹೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಹೇಮಾನ್ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಸನ್ನಿಹಮ್ಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಯೇ ತು ಸರ್ವಾಣಿ ಕರ್ಮಾಣಿ ಮಹಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಮಯ್ಯೇವ ಮನಃ ದತ್ಸ್ವ ಮಹಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಹಿ ಸ್ಥಿರಂ ಅಭ್ಯಾಸೇನ ತತೋ ಮಮಿ ಚಾಪ್ತುಂ ಧನಂಜಯಃ. ಅಭ್ಯಾಸೇರ್ಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಪಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಅತೈತದರ್ಪ್ಯ ಶಕ್ನೋಸಿ ಕರ್ತುಂ ಮದ್ಯೋಗಮಾಶ್ರಿತಾಃ. ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಹ್ಯತಾತ್ಮವಾನ್. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನೋ ವಿಶಿಷ್ಯತೆ. ಧ್ಯಾನಾತ್ ಕರ್ಮ ಫಲತ್ಯಾಗಸ್ ತ್ಯಾಗ ಚಾಂತಿರನಂತರಂ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರ್ಣ ಏವ ಚ ನಿರ್ಮಮೋ ನಿರಹಂಕಾರಸ್
समदुःखसुखक्षमी सन्तुष्टः सततं योगी यतात्मा दृढनिश्चयः मय्यर्पितमनो बुद्धिर्यो मद्भक्तः स मे प्रियः यस्मान्नो द्विजते लोको लोकान्नो द्विजते च यः हर्षामर्षभयोद्वेगैर्मुक्तो ह्यः स च मे प्रियः अनपेक्षः शुचिर्दक्षः उदासीनो गतव्यतः सर्वारम्भपरित्यागी यो मद्भक्तः स मे प्रियः यो न रुष्यति न द्वेष्टि न शोचति न काङ्क्षति शुभाशुभपरित्यागी भक्तिमान्यः स मे प्रियः समशत्रौ च मित्रे च तथा मानापमानयोः शीतोष्णदुःखसुखेषु समः सङ्गविवर्जितः तुल्यनिन्दौ स्तुतिर्मौनी सन्तुष्टो येन केनचित् अनिकेतस्थिरमतिर्भक्तियोन्मे प्रियो नरः एतदन्यामृतमिदै यतोक्तं पर्युपासते श्रद्धादाना मत्परमा भक्तास्तेऽतीव मे प्रियाः ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः ओम श्री कृष्णार्पणमस्तु हरिः ओम ಥ್ಯಾಂಕ್ ಯು ಮೇಡಮ್ ನಿಮ್ದು ವಾಯ್ಸ್ ಬರ್ತಾ ಇಲ್ಲ ಮ್ಯಾಮ್ ನನ್ಗೆ ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್, ಮ್ಯೂಟ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. 12ನೇ ಅಧ್ಯಾಯವನ್ನ ಭಗವದ್ಗೀತೆಯನ್ನ ಪಠಣ ಮಾಡಿದ್ದಕ್ಕೆ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದು ತುಂಬಾ ಥ್ಯಾಂಕ್ ಯು. ಶೈಲಜಾ ಮ್ಯಾಮ್ ಹೇಳಿ ಮೇಡಮ್. ಸುಜಾತಾ ಮೇಡಮ್ ನಮಸ್ತೆ. ಹಾ ಕೇಳಿಸ್ತಾ ಇದೆಯಾ ಮೇಡಮ್? ಹೇಳಿ. ಕೇಳಿಸ್ತಾ ಇದೆ. ಸುಜಾತಾ ಮೇಡಮ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. 21 ದಿನ ಹೆಂಗೆ ಕಳೀತು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಬೇಗ ಕಳೆದು ಹೋಯ್ತಲ್ಲ ಅನಿಸ್ತು. ಇವತ್ತು ಬೆಳಗ್ಗೆ ಗೀತಾ ಮೇಡಮ್ ಜೊತೆ ಮಾತಾಡುವಾಗ ಇವತ್ತು ಲಾಸ್ಟ್ ದಿನ ಮೇಡಮ್ ಅಂತ ಹೇಳಿದ್ರು. ಇಷ್ಟೊಂದು ಬೇಗ ಆಯ್ತಾ ಅಂತ ಅನಿಸ್ತು. ಒಳ್ಳೆ ಜ್ಞಾನಗಳನ್ನ ಪಡ್ಕೊಂಡ್ವಿ. ಒಂದು ನಿಜವಾಗ್ಲೂ ಇಂಥ ಜ್ಞಾನ ಪಡೆಯಲು ನಾವೆಲ್ಲ ಎಷ್ಟು ಆಭಾರಿ ಆದ್ರೂ ಸಾಲದು ರಂಗನಾಥ್ ಗುರುಜಿಗೆ. ಇಂಥ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನಮ್ಗೆಲ್ಲ ಹೊಸಬರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ತು ಜ್ಞಾನ ಹಂಚಲು ನಮ್ ಕಡೆ ಇರೋದನ್ನ. ಆಮೇಲೆ ಸುಮಾರು ಒಳ್ಳೆ ಜ್ಞಾನಿಗಳು ಬಂದು ಈ ಸರ್ತಿ ವೇದಿಕೆ ಮೇಲೆ ಜ್ಞಾನ ಕೊಟ್ರು ಕೇಳಲು. ಅಂದ್ರೆ ನಾವೆಲ್ಲ ಪುಣ್ಯ ಮಾಡಿದೀವಿ ಅನ್ಸುತ್ತೆ ಇಂತ ಇದ್ರಲ್ಲಿ ಇರಕ್ಕೆ. ಅಷ್ಟು ಚೆನ್ನಾಗ್ ಬಂತು 21 ದಿನ. ಒಂದ್ 4-5 ಕ್ಲಾಸ್ ನಂದು ಬಿಜಿ ಇದ್ರಲ್ಲಿ ಮಿಸ್ ಮಾಡ್ಕೊಂಡೆ. ಅದನ್ನು ಆಮೇಲೆ ನಾನು ವಿಡಿಯೋ ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಂಡೆ. ತುಂಬಾ ಚೆನ್ನಾಗ್ ಬಂತು ಮೇಡಮ್. ಗೀತಾ ಮೇಡಮ್ ಆಗ್ಲಿ, ಸುಜಾತಾ ಮೇಡಮ್ ನೀವಾಗ್ಲಿ, ಗೀತಾ ಮೇಡಮ್ ಆಗ್ಲಿ, ಎಷ್ಟು ಯಾವಾಗ್ಲೂ ಗೀತಾ ಮೇಡಮ್ಗಂತೂ ನಾನು ಅದೇ ಹೇಳೋದು, ಈ ಇದ್ರಲ್ಲೂ ನೀವು ಎಷ್ಟು ಎನರ್ಜೆಟಿಕ್ ಆಗಿ ಹೇಳ್ತಿರ್ತೀರಲ್ಲ ಮೇಡಮ್. ಎಷ್ಟು ನಿಮ್ ಮಗು ನಿಜವಾಗ್ಲೂ ಅಭಿಮನ್ಯು ತರ ಒಂದು ಪುಣ್ಯ ಮಾಡಿದ ಮಗು ಅನ್ಸುತ್ತೆ. ಯಾಕಂದ್ರೆ ಸ್ಪಿರಿಚುಯಾಲಿಟಿಯಲ್ಲಿ ಎಲ್ಲಾ ಮೇಡಮ್ ಜೊತೆ ಅದು ಕೇಳ್ತಾ ಇದೆಯಲ್ಲ ಅನ್ನೋದು ಒಂದು ಖುಷಿ ನಮ್ಗೆ ಅಂತ. ಅದ ಮಗುನ್ ನೋಡಕ್ ನಾನಂತೂ ಕಾಯ್ತಾ ಇದ್ದೀನಿ. ಎಷ್ಟು ಅವರು ಇದ್ ಮಾಡ್ಕೊಂಡ್ ಬಂದಿದ್ದಾರೆ ಇಂಥ ವೇದಿಕೆ. ಇಂಥದ್ರಲ್ಲೂ ಅವರು ಒಂದಿನ ಇದ್ ಮಾಡದೆ ಎಲ್ಲ ಇದ್ ಮಾಡ್ತಾ ಇದಾರೆ. ಎಲ್ಲರೂ ಅಷ್ಟೇ ಮೇಡಮ್. ಬಹಳ ಚೆನ್ನಾಗಿ ಬಂತು ಕ್ಲಾಸಸ್ ಅಂತೂ. ನನ್ಗಂತೂ ಇನ್ನ ಈ ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ಎಷ್ಟೆಷ್ಟು ಯಾವ್ಯಾವ ತರ ಜ್ಞಾನಗಳು ಬರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಆ ಸಬ್ಜೆಕ್ಟ್ ನೋಡಕ್ಕೂ ಖುಷಿ ಆಗುತ್ತೆ. ಅದರಲ್ಲಿ ನಮ್ಮ ಸಾವಿತ್ರಿ ಮೇಡಮ್ ಜ್ಞಾನ ಆಗ್ಲಿ, ಮತ್ತೆ ಸುಮಾರು ಜನರದ್ದು ಬಹಳ ಒಳ್ಳೆ ಜ್ಞಾನಗಳು ಬಂತು ಮೇಡಮ್. ನಿನ್ನೆ ರೇವತಿ ಮೇಡಮ್ ಆಗ್ಲಿ ಬಹಳ ಚೆನ್ನಾಗಿ ಟಾಪಿಕ್ ಕೊಟ್ರು. ಆಕಿಗ ಜೀವನ ಚರಿತ್ರೆದ್ದು ಅದ್ 2ನೇ ಸಲ ಕೇಳಿದ್ರು ನಮ್ಗೆ ಮತ್ತೊಂದ್ಸಲ ಕೇಳೋಣ ಅನಿಸ್ತು. ಅಷ್ಟ್ ಚೆನ್ನಾಗ್ ಬಂತು. ಆಮೇಲೆ ಟೈಮ್ ಇದ್ರೆ ಮೇಡಮ್ ಒಂದೇ ಒಂದ್ ಅಲ್ಲಂ ಪ್ರಭುದು ವಚನ ಶೇರ್ ಮಾಡ್ಲಾ? ಹೇಳ್ಬೋದಾ ಮೇಡಮ್? ಓಕೆ, ಒಂದೇ ಸೆಕೆಂಡ್.
ಮೇಡಮ್ ಮತ್ತೆ ಇನ್ನೊಂದು ನಾನು ಹೇಳ್ಬೇಕು ಅಂದ್ರೆ, ನನಗೂ ಈ ಸತಿ ಒಂದು ಜ್ಞಾನ ಹಂಚಿಕೆ ಮಾಡಕ್ಕೆ ಅವಕಾಶ ಸಿಕ್ತು. ಅದಕ್ಕೆ ಖುಷಿ ಆಗ್ತಾ ಇದ್ದೀನಿ ಮೇಡಮ್. ನಿಜವಾಗ್ಲೂ ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ನಮ್ಮ ಮೇನ್ ಜಯನಗರ BG ಸೌತ್ ಹೆಡ್ ಡಿವಿಷನ್ದು ಪೋಸ್ಟ್ ಮಾಸ್ಟರ್ ಅದನ್ನ ನಾನು ಕಳಿಸಿದ್ದಕ್ಕೆ ಬಹಳ ಖುಷಿ ಪಟ್ಟು ಒಂದು ಒಳ್ಳೆ ಕಮೆಂಟ್ ಕೊಟ್ರು. ಬಹಳ ನಿಮ್ಮಲ್ಲಿ ಒಂದು ಇದು ಜ್ಞಾನ ಇದೆ ಅಂತ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದು ನನಗೆ ಬಹಳ ಖುಷಿ ಆಯ್ತು ಮೇಡಮ್. ಅದೆಲ್ಲ ಸಾಧ್ಯ ಆಗಿರೋದು ನಮ್ಮ ಈ ಮಹಾವತಾರ ವೇದಿಕೆಯಿಂದ ಅಷ್ಟು ಹೇಳಲು ನಾನು ಹೆಮ್ಮೆ ಪಡ್ತೀನಿ. ಒಂದೇ ಅಲ್ಮ ಪ್ರಭು ಒಂದು ವಚನ ಶೇರ್ ಮಾಡ್ತೀನಿ ಮೇಡಮ್. ಹೇಳಿ ಹೇಳಿ. ಹಾ. ತನುವ ತೊಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿನ ನೇರ ಒಡೆದು ಸಂಸಾರದ ಹೆಂಟಿಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳ್ಳೆವರು ಹಸಗೆಡಿಸಿ ಸಿಹರೆಂದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ಆವಾಗಳು ಈ ತೋಟದಲ್ಲಿ ಜಾಗವಿರದ್ದು ಸಸಿಯ ಸಲುಹಿದೆನು ಕಾನ ಗುಹೇಶ್ವರ ಅನ್ನೋದು ಅಲ್ಲಮ ಪ್ರಭುಗಳ ನಾಮಾಂಕಿತ. ಅದು ಇದರ ಅರ್ಥ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅಲ್ಲಮ ಪ್ರಭುಗಳು. ಅಖಂಡ ಮಂಡಲವೆಂಬ ಬಾವಿ ಪವನವೇ ಅರ್ಥಾತ್ ಶ್ವಾಸವೇ ರಾಟಾಳ ಸುಷಮ್ನ ನಾಳದಿಂದ ಉದಕವ ತಿದ್ದಿ ಅಂದರೆ ಸುಷಮ್ನ ನಾಡಿಯ ಸ್ಥಿತಿಯಲ್ಲಿ ಶ್ವಾಸಾನುಸಂಧಾನಗೈದು ಜಾಗರೂಕ ಸ್ಥಿತಿಯಲ್ಲಿ ಗುಹೇಶ್ವರನನ್ನು ಪಡೆದುಕೊಂಡ ವರ್ಣನೆ ಇದೆ. ಇಲ್ಲಿ ಒಂದೇ ಒಂದು ನಮಗೆ ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳು ಹೇಳಿದಂಗೆ ಉಸಿರನ್ನೇ ಎಲ್ಲರೂ ಈ ತರ ಬಣ್ಣಿಸಿದಾರ ಅಂತ ಹೇಳಕ್ಕೆ ನಾನು ಅಂದ್ರೆ ಉಸಿರ ಮೇಲೇನೆ ಎಲ್ಲ ಈಗ ನಮ್ಗೆ ಹೇಳ್ತಾ ಇದ್ರು ಆನಾಪಾನಸತಿ ಧ್ಯಾನ, ಅದಕ್ಕೆ ಸಂಬಂಧಪಟ್ಟಿದ್ದಂಗೆ ಇದು ಅರ್ಥ ಬರುತ್ತೆ ಮಾಸ್ಟರ್ಸ್. ಬಹಳ ಇದು ಒಂದು ಅರ್ಥಪೂರ್ಣವಾದ ಒಂದು ವಚನ ಇದೆ. ಅದೇ ತರ ರತ್ನಾಕರ ವರ್ಣಿಯವರು ಇನ್ನೊಂದು ಉಸಿರ ಬಗ್ಗೆ ಒಂದು ವರ್ಣನೆ ಕೊಟ್ಟಿದ್ದಾರೆ, ಅದನ್ನೊಂದು ಹೇಳ್ತೀನಿ. ಉಸಿರೆಂಬ ಕರಗಸದಿಂದ ದೇಹಾತ್ಮನ ಬೆಸುಗೆ ಬಿಡಿಸಿ ನೋಡಿದರೆ ಮಸುಳದೆ ತೋರ್ಪ ಮಹಾತ್ಮನು. ದೇಹ ಮತ್ತು ಆತ್ಮನ ಬೆಸುಗೆಯನ್ನು ಬಿಡಿಸಿ ನೋಡಿದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ದೇಹವೇ ನಾನು ಎಂಬ ಭ್ರಮೆಯನ್ನು ಬಿಡಿಸಲು ಉಸಿರು ಕರಗಸದಷ್ಟು ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಇದರ ಅರ್ಥ ನಾವು ತಗೊಂಡ್ರೆ ಬಹಳ ಚೆನ್ನಾಗಿದೆ. ಇಲ್ಲಿ ಪತ್ರಿಜಿ ಗುರುಗಳು ಹೇಳಿದಂಗೆ ಎಲ್ಲ ಉಸಿರ ಮೇಲೆ ನಿಂತಿದೆ. ಆ ಉಸಿರನ್ನು ಎಲ್ಲರೂ ಅವ್ರವ್ರ ಇದರಲ್ಲಿ ಎಷ್ಟು ಚೆನ್ನಾಗಿ ಬಣ್ಣಿಸಿದಾರ ಅಂತ ಹೇಳಕ್ಕೆ ನಾನು ಒಂದು ಇಷ್ಟಪಡ್ತೀನಿ. ಈ ಅವಕಾಶ ನನ್ಗೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳು ಮೇಡಮ್. ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಶೈಲಜಾ ಮೇಡಮ್. ನೀವು ಡೈಲಿ ಅಟೆಂಡ್ ಆಗಿ ಕಾಮೆಂಟ್ ಮಾಡ್ತೀರಿ, ಮತ್ತೆ ನಿಮ್ದು ಒಂದು ಟಾಪಿಕ್ ಕೊಟ್ರಿ, ತುಂಬಾ ಹೆಲ್ಪ್ ಆಯ್ತು ಎಲ್ಲರಿಗೂ. ಹಿಂಗೆ ಮುಂದೆ ಕೊಡ್ತಾ ಇದೆ. ಮತ್ತೆ ಟೈಮ್ ಆದಾಗಲೇ ಜಾಯಿನ್ ಆಗ್ರಿ. ಥ್ಯಾಂಕ್ ಯು ಮೇಡಮ್. ನೀವು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಇದ್ದಾರಾ? ಗೀತಾ ಮೇಡಮ್ ಯಾರು ಇಲ್ಲ ಅನ್ಸುತ್ತೆ. ಯಾರು ಇಲ್ಲ ಅನ್ಸುತ್ತೆ. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಇವತ್ತು ಕೊನೆಯ ದಿನಾಂಕ, ಒಂದು 4 ದಿನಗಳ ಗ್ಯಾಪ್ ಆಗಿರುತ್ತೆ. ಮತ್ತೆ ಮಂಗಳವಾರ ಯಥಾ ರೀತಿಯಾಗಿ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗಾಗಿ ಎಲ್ಲಾ ಮಾಸ್ಟರ್ಸ್ ಸಮಗ್ರ ಜೀವನ ಶೈಲಿ ಆಗಿರ್ಬೋದು, 45 ನಿಮಿಷಗಳ ಟಾಪಿಕ್ ಆಗಿರ್ಬೋದು, ಎಲ್ಲಾ ಮಾಸ್ಟರ್ಸ್ಗೂ ಅವಕಾಶ ಇರುತ್ತೆ. ನಿಮ್ಮ ಟಾಪಿಕ್ ಗಳನ್ನ ತಿಳಿಸಿ. ಅವಾಗ್ಲೇ ರಮೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು. ಸರ್ ನಮಸ್ತೆ, ಇದೀರಾ? ಸ್ವಲ್ಪ ಮ್ಯೂಟ್ ಆಗಲಾ? ಎಸ್ ಮ್ಯಾಮ್, ಖಂಡಿತ ಮ್ಯಾಮ್. ಎಸ್ ಸರ್, ನಮಸ್ತೆ ರಮೇಶ್ ಸರ್. ಸರ್ ನಮಸ್ತೆ, ಮಾತಾಡಿ. ಚೆನ್ನಾಗಿ ನಡೀತು. ಇವತ್ತೊಂದ್ ದಿವಸ ಹೆಂಗ್ ಕಣಿ ರಮೇಶ್ ಸರ್ ಕೇಳಿಸ್ತಿದೆ ವಾಯ್ಸ್? ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ. ಆಮೇಲೆ ಒಂದು ಟಾಪಿಕ್ ವಾಯ್ಸ್ ನಿಮ್ಗೆ ಕೇಳಿಸ್ತಿದ್ಯಾ ಮೇಡಮ್? ರಮೇಶ್ ಸರ್ ಎಸ್ ಸರ್, ಇವಾಗ ಕೇಳಿಸಿದೆ, ಹೇಳಿ ಸರ್. ತುಂಬಾ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ವಾಯ್ಸ್ ಕೇಳ್ತಾ ಇಲ್ಲ ನಿಮ್ದು. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ಸರ್ ನಿಮ್ದು. ಎಸ್
ನಾಗರತ್ನ ಮೇಡಮ್ ಆಗಿರ್ಬೋದು, ಲಕ್ಷ್ಮೀಕಾಂತಮ್ಮ ಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಶೈಲಜಾ ಮೇಡಮ್ ಅವರು, ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದಗಳು. ನಿಮ್ಮ ಅನುಭವ ಅನಿಸಿಕೆಯನ್ನ ಸಹ ಇಲ್ಲಿ ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಇದೀರಾ ಮಾಸ್ಟರ್ಸ್? ಮಾತಾಡ್ಲಿಕ್ಕೆ ಅವಕಾಶ ಇದೆ. ಟೈಮ್ ಆಗಿದೆ ಆಲ್ರೆಡಿ. ತನ್ಮಯಿ ಹನುಮಂತಪ್ಪ, ನಮಸ್ತೆ ಮ್ಯಾಮ್. ನಮಸ್ತೆ, ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ಜಗದೀಶ್ ಕುಮಾರ್ ಅಂತ ಇದ್ದಾರೆ. ನಮಸ್ತೆ ಜಗದೀಶ್ ಸರ್, ಮಾತಾಡಿ. ಓಕೆ ಮಾಸ್ಟರ್ಸ್, ಇವತ್ತಿನ ಕಾರ್ಯಕ್ರಮ ಎಲ್ಲರದ್ದು ಅನುಭವ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಒಂದು ವಚನಗಳಾಗಿರ್ಬೋದು, ಎಲ್ಲವನ್ನು ಕೇಳಿಸ್ಕೊಳಕ್ಕೆ ನಮ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೆ ಮಹಾವತಾರ್ ಫೌಂಡೇಶನ್ ರೂವಾರಿಗಳಾದಂತ ನಮ್ಮ ರಂಗನಾಥ್ ಗುರೂಜಿ ಅವ್ರಿಗೂ ಅನಂತ ಧನ್ಯವಾದಗಳು ತಿಳಿಸೋಣ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ ಮಾಸ್ಟರ್ಸ್. ಅದ್ಭುತವಾದ 21 ದಿನಗಳ ಕಾರ್ಯಕ್ರಮ, ಧ್ಯಾನ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಪ್ರತಿಯೊಂದನ್ನು ನಾವಿಲ್ಲಿ ತಿಳಿತಾ ಬಂದ್ವಿ. ಅದೇ ರೀತಿ ಮುಂದಿನ ತಿಂಗಳಲ್ಲಿ ಸಹ ಎಲ್ಲರಿಗೂ ಅವಕಾಶ ಇರುತ್ತೆ ಮಾಸ್ಟರ್ಸ್. ನನ್ನದು ಯಾವ್ದಾದ್ರು ನಂಬರ್ ಇದ್ರೆ ನಂಬರ್ಗೆ ನಿಮ್ಮ ಯಾವ ಕ್ಲಾಸು ಏನು ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ನಿಮ್ಗೆ ಅವಕಾಶ ಸಿಗುತ್ತೆ ಮಾಸ್ಟರ್ಸ್. ಎಲ್ಲರಿಗೂ ಅನಂತ ಧನ್ಯವಾದಗಳು. ಇಲ್ಲಿಯ ತನಕ ಕಾರ್ಯಕ್ರಮವನ್ನು ವೀಕ್ಷಿಸಿದಿರಾ, ನೀವು ಸಹ ಭಾಗಿಯಾಗಿದ್ದೀರಾ. ಧನ್ಯವಾದಗಳು ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿಗಳಿಗೂ ಹಾಗೆ ರಂಗನಾಥ್ ಗುರೂಜಿ ಅವ್ರಿಗೂ ಎಲ್ಲ ನನ್ನ ಪ್ರೀತಿಯ ಮಾಸ್ಟರ್ಸ್ಗೂ ಅನಂತ ಧನ್ಯವಾದಗಳು ಮಾಸ್ಟರ್ಸ್.